नमो अरिहंतानं नमो सिद्धानं नमो आयर्यानं नमो उवज्झायानं नमो लोये सौवसाहुनं सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। जय बोलो द्वादशांग जिनवानी माता की जय बोलो शांतमूर्ति वात्सल रत्नाकर आचार्य श्री सन्मति सागर जी मुनि महाराज जी की जय बोलो युवा सम्राट क्रांति रत्न आचार्य श्री चंद्रप्रभा सागर जी मुनि महाराज जी की अहिंसामय विश्व धर्म की 3 कम 9 करोड़ महामुनि राजों की ಸದ್ಧರ್ಮ ಬಂಧು ಭವಿಜೀವಿಗಳೇ, ಬೆಳಗ್ಗೆಯ ಸಂದರ್ಭದಲ್ಲಿ 22 ಪ್ರಕಾರದ ಪರಿಶಯಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೀವಿ. ಇದರಲ್ಲಿ ಉಷ್ಣ ಪರಿಶಯ ನಾಮಕ 4ನೇ ಅಧಿಕಾರವನ್ನು ನಾವಿಲ್ಲಿ ಓದುತ್ತಾ ಇದ್ದೀವಿ. ಅದರಲ್ಲಿ ಉಷ್ಣ ಪರಿಶಯದ ಬಗ್ಗೆ ಬಹಳ ಒಳ್ಳೆಯ ರೀತಿಯಿಂದ ನಿನ್ನೆ ಕೊನೆದಾಗಿ ಹೇಳ್ತಾರೆ, वैरागी मोक्ष मार्ग पर चलने से डरता नहीं और जो डरता है वह मोक्ष मार्ग पर चलता नहीं. ವೈರಾಗಿ ಜೀವಿಗಳು, ವೈರಾಗ್ಯವನ್ನು ಸ್ವೀಕಾರ ಮಾಡಿಕೊಂಡಿರುವಂಥ ಜೀವಿಗಳು ಮೋಕ್ಷ ಮಾರ್ಗದ ಮೇಲೆ ನಡೀತಾ ಇರುವಾಗ ಅವರು ಹೆದರುವುದಿಲ್ಲ. ಹಾಗೆ ಯಾರು ಹೆದರುತ್ತಾರೆ ಅವರು ಮೋಕ್ಷ ಮಾರ್ಗದ ಮೇಲೆ ನಡೀಲಿಕ್ಕೆ ಸಾಧ್ಯವಿಲ್ಲ. जिसने परिशयों पर विजय प्राप्त कर ली, ಯಾರು ಪರಿಶಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ, ಉಸೆ ಕರ್ಮೋं पर विजय पाने में समय नहीं लगता. ಯಾರು ಪರಿಶಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅವರಿಗೆ ಕರ್ಮಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಏನು ಬಹಳ ವೇಳೆ ಸಮಯ ಬೇಕಾಗೋದಿಲ್ಲ. ಅವರು ಆದಷ್ಟು ಬೇಗ ಕರ್ಮಗಳನ್ನು ಕ್ಷಯ ಮಾಡಿಕೊಂಡು ಕರ್ಮ ವಿಜಯ ಆಗಿಬಿಡ್ತಾರೆ, ಕರ್ಮಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಮುಕ್ತಿಯನ್ನು ಪಡ್ಕೊಳ್ತಾರೆ ಅನ್ನೋಂಥ ವಿಷಯನ್ನು ನಿನ್ನೆ ಕೊನೆಯದಾಗಿ ಇಲ್ಲಿ ಹೇಳಿದರು. ಇವತ್ತಿನ ದಿವಸ 2ನೇ ದೋಹಾವನ್ನು ಹೇಳ್ತಾ ಇದ್ದಾರೆ. ज्येष्ठ मास की उष्ण हवाएं काया जलाती है, मुनिजनों की समता लगकर शीश झुकाती है. ಬಹಳ ಸುಂದರವಾಗಿ ಇಲ್ಲೊಂದು ದೋಹಾ ಹೇಳಿ ಏನು ಹೇಳ್ತಾರೆ ಅಂತಂದ್ರೆ, ज्येष्ठ मास के समय में देह को जलाने वाली धूप से साधक भयभीत नहीं होता है. ज्येष्ठ ಮಾಸದಲ್ಲಿ ಏನು ಸೂರ್ಯನ ತಾಪ ಇರುತ್ತದೆ ಆ ಸಂದರ್ಭದಲ್ಲಿ ಸಾಧಕರು ಯಾವುದೇ ಕಾರಣಕ್ಕೆ ಭಯಭೀತರಾಗುವುದಿಲ್ಲ. ಅವರು ಭೀಷಣ ಧೂಪ ಕಾಲ ಮೇ ಮುನಿರಾಜ್ ವಿಹಾರ ಕರ್ತೆ. ಎಂತ ಬೇಕಂತ ಭೀಷಣ ಕಾಲ ಇದ್ರೂ ಸಹ ಮುನಿಗಳೇನ್ ಮಾಡ್ತಿರ್ತಾರ, ವಿಹಾರ ಮಾಡ್ತಾ ಇರ್ತಾರ. ಕಡಕಡಾತಿ ಧೂಪ ಚಮಚಮಾತಿ ಧೂಪ मृग धोखा खा जाता है. धूप के कारण से नदी में बालू चमकती है, मृग समझता है सामने पानी भरा हुआ है. तीव्र उष्णता के कारण प्यास वेदना के कारण से मृग तीव्र गति से भागता है. उसे चमकती हुई बालू आगे दिखाई देती है. पानी के वेग से भागता है किंतु पानी प्राप्त नहीं होता और प्यास के कारण से प्राण त्याग कर देता है. ನೀವು ಬಿಸಿಲುಗಾಲದಲ್ಲಿ ವಿಹಾರ ಎಲ್ಲ ಮಾಡ್ತಾ ಇರುವಾಗ ಮುನಿಗಳ ಜೊತೆಗೆಲ್ಲ ಹೋಗ್ತಾ ಇರುವಾಗ ರೋಡ್ ಮೇಲೆ ವಿಹಾರ ಮಾಡ್ತಾ ಇರುವಾಗ ದೂರದಲ್ಲಿ ನಿಮಗೆ ಹಿಂಗ ನೀರು ಕಾಣಿಸ್ತಾ ಇರುತ್ತೆ. ನಿಮಗೆ ನೀರು ಕಾಣಿಸ್ತಾ ಇರುತ್ತೆ ರೋಡ್ ಮೇಲೆ. ಆದ್ರೆ ಅಲ್ಲಿ ಹೋದಾಗ ಅದು ನೀರಿರಲ್ಲ. ಅಲ್ಲಿ ಅದಿಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಿದಾರ. ಮೃಗ ಅಂತಂದ್ರೆ ನಮ್ದಿದು ಜಿಂಕೆ ಏನ್ ಮಾಡುತ್ತೆ ಅಂತಂದ್ರೆ ಆ ನದಿ ತಟದ ಹತ್ರ ಹೋಗಿರುತ್ತೆ ನೀರು ಕುಡಿಲಿಕ್ಕಂತ. ನೀರೆಲ್ಲ ಇರಲ್ಲ ಅಲ್ಲಿ. ಜೇಠ ಮಾಸದಲ್ಲಿ ನೀರಿರುವುದಿಲ್ಲ, ಎಲ್ಲ ಮರಳಿರುತ್ತೆ. ಆ ಮರಳಿನಲ್ಲಿ ಆ ಬಿಸಿಲು ಬಿದ್ದಾಗ ಅದು ಮಿಂಚುತ್ತಾ ಇರುತ್ತೆ. ಅದು ಮಿಂಚುತ್ತಾ ಇರುವಾಗ ಅದು ನೀರಿನ ತರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಅದು ಏನ್ ಮಾಡುತ್ತೆ ಅಂತಂದ್ರೆ ನೀರಿದೆ ಅಂತ ಬಹಳ ಅತಿ ವೇಗದಲ್ಲಿ ಹೋಗ್ತಾ ಅಲ್ಲಿ ಹತ್ರ ಹೋದಾಗ ಅಲ್ಲಿ ನೀರಿರುವುದಿಲ್ಲ. ಅದಕ್ಕೆ ಅದು ನೀರು ಅಂತ ಬಾಯಾರಿಕೆಯಿಂದ ತನ್ನ ಪ್ರಾಣವನ್ನು ಬಿಟ್ಟುಬಿಡುತ್ತೆ. ಆ ರೀತಿ ಪರಿಸ್ಥಿತಿ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಅವರು. ಉದಾಹರಣೆ ಕೊಟ್ಟು ಹೇಳ್ತಾರೆ ಇಲ್ಲಿ. किंतु पानी प्राप्त नहीं होता, ಅದಕ್ಕೆ ನೀರು ಅಲ್ಲಿ ಕುಡಿಲಿಕ್ಕೆ ಸಿಗುವುದಿಲ್ಲ. और प्यास के कारण से प्राण त्याग देता है. ನೀ ಬಾಯಾರಿಕೆ ಇರುವ ಕಾರಣದಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೆ.
चमचमाती धूप में कहीं कोई बाहर नहीं निकलता. ಇಂಥ ಮಿಂಚುತ್ತಾ ಇರುವಂಥ ಬಿಸಿಲು, ಚಮಚಮಾತಿ ಬಿಸಿಲು, ಆ ಭಯಂಕರವಾದ ಬಿಸಿಲಲ್ಲಿ ಯಾರು ಮನೆಯಿಂದ ಹೊರಗಡೆ ಬರುವುದಿಲ್ಲ ನಿಕಲ್ತಾ. ऐसे समय में ಇಂತಹ ಸಮಯದಲ್ಲಿ ವೀತರಾಗಿ ಸಾಧುಗಳು ಮೋಕ್ಷ ಪ್ರಾಪ್ತ ಕರ್ನೆ ಹೆತ್ತು, ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಸರ್ದಿ ಗರ್ಮಿ ಕಿ ಪರವಾ ನ ಕರ್ತಾ, ಅದು ಚಳಿ ಇರಲಿ ಬಿಸಿಲಿರಲಿ ಅದ್ರದ್ದು ಯಾವುದು ತಲೆ ಕೆಡಿಸ್ಕೊಳ್ಳದೆ ಅವರು ಮೋಕ್ಷ ಮಾರ್ಗಕ್ಕೆ ಸಾಧನಾ ಕರ್ತಾ ಹೇ, ಮೋಕ್ಷ ಮಾರ್ಗದವ್ರು ಏನ್ ಮಾಡ್ತಿರ್ತಾರ, ಸಾಧನೆ ಮಾಡ್ತಿರ್ತಾರ. ಶರೀರಕ್ಕೂ ಸುಖ ನಹಿ ದೇತೆ, ಶರೀರಕ್ಕೆ ಅವರು ಸುಖ ಕೊಡುವುದಿಲ್ಲ. ಅವರು ಮುನಿಗಳು ಶರೀರಕ್ಕೆ ಸುಖ ಬೇಕಾಗುವಂತ ಸುಖವನ್ನು ಅವರು ಕೊಡ್ತಾ ಇರುವುದಿಲ್ಲ. ತಪ ಕರ್ಕೆ ಸುಖ ದೇತೆ ಹೇ, ತಪ ಮಾಡಿ ಏನ್ ಮಾಡ್ತಿರ್ತಾರೆ, ಸಂತೋಷನ ಅವರು ಒಣಗಿಸ್ತಾ ಇರ್ತಾರೆ, ಶರೀರವನ್ನು ಕೃಶ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಕಷ್ಟ ದೇತೆ ಹೇ, इसी कारण जाड़े के समय में अभ्रावकाश को धारण करते हैं, अर्थात खुले गगन में नदी किनारे और गर्मी में पर्वत के ऊपर और वर्षा योग में वृक्ष के नीचे योग धरते हैं. ಚಳಿಗಾಲದಲ್ಲಿ ಫುಲ್ಲು ಓಪನ್ ಪ್ಲೇಸ್ ಅಲ್ಲಿ ನದಿ ಕಿನಾರೆ, ನದಿ ತಟದ ಹತ್ರ ಹೋಗಿ ಅವರು ಧ್ಯಾನ ಮಾಡ್ತಿರ್ತಾರ. ಆಮೇಲೆ ಗ್ರೀಷ್ಮ ಕಾಲದಲ್ಲಿ, ಬೇಸಿಗೆಗಾಲದಲ್ಲಿ ಬೆಟ್ಟದ ತುದಿ ಮೇಲೆ ಹೋಗಿ ಧ್ಯಾನ ಮಾಡ್ತಿರ್ತಾರ. ಮತ್ತು ಮಳೆಗಾಲದಲ್ಲಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರ. ಈ ಪ್ರಕಾರ ಅವರು परंतु यह हम और आप सोचते हैं कि वैरागी नहीं तपस्वी नहीं, ನಾವಿವಾಗ ಯೋಚನೆ ಮಾಡ್ತೀವಿ ಯಾರು ವೈರಾಗಿಗಳಿಲ್ಲ ತಪಸ್ವಿಗಳಿಲ್ಲ. ಹೇ ಪ್ರಭು ಐಸಿ ಶಕ್ತಿ ತಪ್ ಮುझे ಪ್ರಾಪ್ತ ಹೋ, ಇಂತಹ ಶಕ್ತಿ ಇಂತಹ ತಪ ಮಾಡುವಂತ ಶಕ್ತಿ ನನಗೇನಾಗಲಿ ಪ್ರಾಪ್ತವಾಗಲಿ. ಹಮ್ ಭಿ ಮಹಾನ್ ತಪಸ್ಯಾ ಕರ್ ಸಕೆ, ನಾವು ಕೂಡ ಏನ್ ಮಾಡಬೇಕು, ಇಂಥ ಮಹಾನ್ ತಪಶ್ಚರ್ಯ ಮಾಡುವಂತ ಶಕ್ತಿ ನಮಗೆ ಪ್ರಾಪ್ತ ಆಗಲಿ. ನಾವು ಅಂತ ಶಕ್ಯ ಆದಷ್ಟು ನಾವು ಏನ್ ಮಾಡ್ತೀವಿ, ತಪಶ್ಚರ್ಯ ಮಾಡ್ತೀವಿ. ಭಕ್ತಿ ಮೇ ಲಿಖಾ ಹೇ, ಯಾವ ಭಕ್ತಿದಲ್ಲಿ, ಯೋಗಿ ಭಕ್ತಿದಲ್ಲಿ ಹೇಳ್ತಾ ಇದಾರ, ಸಜ್ಜಾನಮೃತ ಪಾಯಿ ಭೀ ಶಾಂತಿ ಪಯ ಸಿಂಚಯ ಪುಣ್ಯಕಾಯೇ ಧೃತ ಸಂತೋಷ ಶ್ರದಕ್ಕೆ ತಾಪಸ್ತಿ ವ್ರೋತಿ ಸಹಯತೆ ಮುನಿಂದ್ರೇ ಅಂತ ಇಲ್ಲಿ ಒಂದು ಯೋಗಿ ಭಕ್ತಿದಲ್ಲಿ 4ನೇ ನಂಬರ್ ದೋಹಾ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರ, सम्यक ज्ञान रूप अमृत का पान करते हुए, सम्यक ज्ञान रूपी अमृतದ ಪಾನ ಮಾಡ್ಕೊಂತವರು ಕ್ಷಮಾ ಭಾವ ರೂಪ ಜಲ के द्वारा, ಕ್ಷಮಾ ಭಾವ ರೂಪ ಜಲದಿಂದ अपने पवित्र शरीर को, ತನ್ನ ಪವಿತ್ರವಾದ ಶರೀರವನ್ನು ಸಿಂಚಿತ करते हुए, ಸಿಂಚಿತ ಮಾಡ್ಕೊಂತ, ತಥಾ ಸಂತೋಷ ಭಾವ ರೂಪಿ ಛತ್ರ को लगाते हुए, ಸಂತೋಷ ಭಾವ ರೂಪಿ ಏನ್ ಮಾಡ್ತಾರೆ, ಸಂತೋಷನವರು ಛತ್ರವನ್ನು ತನ್ನ ತಲೆ ಮೇಲೆ ಹಿಡ್ಕೊಂಡು ಮುನಿಗನ ತೀವ್ರ ಉಷ್ಣತಾಕೋ, ತೀವ್ರ ಉಷ್ಣತೆಯನ್ನು ಏನ್ ಮಾಡ್ತಾರ, ಸಹನ ಕರ್ತೆ ಹೇ, ಸಹನವನ್ನು ಮಾಡ್ತಾರ. ಯೋಗಿ ಭಕ್ತಿಲಿ ಎಷ್ಟು ಚಂದ ಹೇಳಿದಾರೆ ನೋಡ್ರಿ. ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಸಮ್ಯಕ್ ಜ್ಞಾನ ರೂಪ ಅಮೃತವನ್ನು ಪಾನ ಮಾಡ್ತಿರ್ತಾರ ಅವರು. ಏನು, ಸಮ್ಯಕ್ ಜ್ಞಾನ ರೂಪ ಅಮೃತವನ್ನು ಪಾನ ಮಾಡ್ತಿರ್ತಾರ. क्षमा भाव रूप जल के द्वारा अपने पवित्र शरीर को सिंचित करते हैं. क्षमा भाव रूप ಜಲದಿಂದ, ಕ್ಷಮಾ ಭಾವ ರೂಪ ಜಲದಿಂದ ಅವ್ರು ಏನ್ ಮಾಡ್ತಾರ, ತನ್ನ ಪವಿತ್ರವಾದ ಈ ಶರೀರ ಮೇಲೆ ನೀರು ಹಾಕೊಳ್ತಿರ್ತಾರ. ಮತ್ತು ಸಂತೋಷ ಭಾವರೂಪಿ ಛತ್ರಕೋ, ಸಂತೋಷ ಭಾವರೂಪಿ ಛತ್ರವನ್ನು ತನ್ನ ತಲೆ ಮೇಲೆ ಹಿಡ್ಕೊಂಡಿರ್ತಾರ. ಅಂತ ಮುನಿಗಳು ಏನ್ ಮಾಡ್ತಿರ್ತಾರ, ತೀವ್ರ ಉಷ್ಣತಾಕ ಸಂತಾಪ, ತೀವ್ರ ಉಷ್ಣತೆಯ ಸಂತಾಪವನ್ನು ಸಹಿಸ್ಕೊಳ್ತಿರ್ತಾರ, ಸಹನೆ ಮಾಡ್ಕೊಳ್ತಿರ್ತಾರ. सम्यक ज्ञान रूपी अमृत का पान करने से आत्मा आनंद का अनुभव करती है. ನೋಡ್ರಿ, ಸಮ್ಯಕ್ ಜ್ಞಾನ ರೂಪಿ ಸಮ್ಯಕ್ ಜ್ಞಾನ ರೂಪಿ ಅಮೃತದವರು ಪಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಆತ್ಮ ಏನಾಗುತ್ತೆ, ಅಶೋಕನ ಆನಂದಿ ಆಗತ್ತೆ, ಸಂತೋಷಿ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅದ್ರ ಜೊತೆಗೆ ಏನ್ ಹೇಳ್ತಾರೆ ಅಂತಂದ್ರ, ಮಿಥ್ಯಾ ಜ್ಞಾನ ಜಹರ್ ತುಲ್ಯ ಹೇ. ಮಿಥ್ಯಾ ಜ್ಞಾನ ಏನಿದು, ಜಹರ್ ಅಂದ್ರೆ ವಿಷ, ಭಯಂಕರವಾದ ಕಾಲಾಹಲ ವಿಷ ಪ್ರಮಾಣ ಇದೆ, ಅದು ಯಾವುದು, ಮಿಥ್ಯಾ ಜ್ಞಾನ. ಜಹರ ಕಷ್ಟದಾಯಿ ಹೋತಾ ಹೇ, ವಿಷ ಕೊಡದಾಗ ಮನುಷ್ಯ ಬಹಳ ಸಂತೋಷ ಆನಂದ ವ್ಯಕ್ತಪಡಿಸ್ತಿರ್ತಾನೆ, ಹೌದಿಲ್ರಿ? ಏನು ಹೂ ಅಂತದ್ರಲ್ಲಿ ಎಲ್ಲ ವೈಭವನ
ವಿಷ ಕೊಡದಾಗ ಸಂತೋಷ ಆಗತ್ತೇನ್ರಿ, ಆನಂದ ಆಗತ್ತೇನ್ರಿ? ಬಹಳ ಕಷ್ಟಕಾರಕ ಇರುತ್ತೆ ಅದು. ಬಹಳ ಸಂಕಟ ಆಗ್ತಾ ಇರುತ್ತೆ, ಅತಿ ಸಂಕಟ ಆಗ್ತಾ ಇರುತ್ತೆ ಈ ಪ್ರಕಾರ. परंतु अमृत आनंद प्रदान करता है. ಯಾವ ಅಮೃತ? ಆ ಜ್ಞಾನಾಮೃತ ನಮಗೇನ್ ಮಾಡ್ತಾ ಇರುತ್ತೆ? ಆನಂದವನ್ನು ಕೊಡ್ತಾ ಇರುತ್ತೆ. और क्षमा भाव रूपी शीतल जल से काया को सदा खेत के समान सिंचित करता है. जैसे एक माली बगीचा को सिंचता है और किसान खेत को सिंचता है, उसी प्रकार से एक साधक क्षमा रूपी सलिल से काया को शांति प्रदान करता है और सदा संतोष रूपी छत्र धारण करता है. ನೋಡ್ರಿ ಎಷ್ಟು ಸುಂದರವಾಗಿ ಹೇಳಿದ್ರ. ಯಾವ ರೀತಿ ಒಬ್ಬ ಮಾಲಿ ತನ್ನ ಬಗೀಚೆಯನ್ನು, ಬಗೀಚೆಯನ್ನು ನೀರು ಹಾಕ್ತಿರ್ತಾನೆ, ನೀರು ಬಿಡ್ತಿರ್ತಾನ. ಯಾವ ರೀತಿ ಒಬ್ಬ ರೈತ ತನ್ನ ಹೊಲದಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ನೀರು ಬಿಡ್ತಿರ್ತಾನ, ಅದೇ ರೀತಿ ಈ ಸಾಧಕರು ಮುನಿಗಳು ಏನು, ಸಾಧಕರು ಮುನಿಗಳು ಕ್ಷಮಾಭಾವ ರೂಪಿ ನೀರನ್ನು ತನ್ನ ಶರೀರದ ಮೇಲೆ ಬಿಡ್ತಾ ಇರ್ತಾರ, ನೀರು ಶರೀರದ ಮೇಲೆ ಹಾಕೊಳ್ತಿರ್ತಾರ. ನೀರಲ್ಲ, ಕ್ಷಮಾಭಾವ ರೂಪಿ ಕ್ಷಮೆಯನ್ನು ಧಾರಣೆ ಮಾಡ್ಕೊಂಡಿರ್ತಾರ, ಜ್ಞಾನಾಮೃತವನ್ನು ಪಾನ ಮಾಡ್ತಿರ್ತಾರ ಮತ್ತು ಸಂತೋಷ ರೂಪಿ ಛತ್ರವನ್ನು ತಲೆ ಮೇಲೆ ಹಿಡಿದಿರ್ತಾರ. ಇಂತಹ ಮಹಾನ್ ಸಾಧಕರಲ್ಲಿ ತಭಿ ಪರ್ವತಕ್ಕೆ ಶಿಖರ ಪರ್, ಆವಾಗಲೇ ಆ ಪರ್ವತ ಶಿಖರದ ಮೇಲೆ, ಪರ್ವತದ ತುದಿ ಮೇಲೆ, ಬೆಟ್ಟದ ತುದಿ ಮೇಲೆ ಪಹುಂಚ್ ಕರ್ಕೆ, ಅಲ್ಲಿ ಹೋಗಿ ತಲುಪಿ ಸಾಧನಾ ಕೆ ಶಿಖರ್ ತಕ್ ಪಹುಂಚ್ ಪಾತಾ ಹೇ, ಸಾಧನೆಯ ಶಿಖರ್ ತನಕ ಅವರು ತಲುಪಲಿಕ್ಕೆ ಸಾಧ್ಯ ಇದೆ. ಜ್ಞಾನಾಮೃತ, ಸಮ್ಯಕ್ ಜ್ಞಾನಾಮೃತ, ಮುಖ್ಯ ಬರೇ ಜ್ಞಾನಾಮೃತ ಅಲ್ಲ, ಸಮ್ಯಕ್ ಜ್ಞಾನಾಮೃತ, ಅದರ ಜೊತೆಗೆ ಕ್ಷಮಾ ಭಾವ, ಅದರ ಜೊತೆಗೆ ಸಂತೋಷ ರೂಪಿ ಏನು ಛತ್ರ, ಸಂತೋಷ ರೂಪಿ ಛತ್ರವನ್ನು ಯಾರು ಹಿಡ್ಕೊಂಡಿದ್ದಾರೆ ಅವರ ಮಾತ್ರ ಆ ಬೆಟ್ಟದ ತುದಿ ಮೇಲೆ ಹೋಗಿ ಅವರು ಸಾಧನೆ ಮಾಡಲಿಕ್ಕೆ ಒಂದು ಯೋಗ್ಯವಾದ ಯೋಗ್ಯತೆ ಅವರ ಹತ್ರ ಇದೆ. ಇವು ಮೂರೂ ಗುಣಗಳು ಅವರ ಹತ್ರ ಇಲ್ಲಾಗಿದ್ದಂತಂದ್ರ ಅಲ್ಲಿ ಮೇಲೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? हे आत्मन, क्या तू सिद्ध बन करके सिद्ध शिला पर बैठने की भावना करता है या नहीं? क्या पूछ रहे संतोष जी यहाँ पर? हे आत्मन, हे आत्मन, ಏನು ಕೇಳ್ತಾರೆ ಅಂತಂದ್ರೆ, क्या तू सिद्ध बन करके, ನಿನಗೆ ಸಿದ್ಧ ಭಗವಂತ ಆಗಿ ಸಿದ್ಧ ಶಿಲೆ ಮೇಲೆ ವಿರಾಜಮಾನ ಆಗುವಂತ ಭಾವನೆ ಇದೆಯೋ ಅಥವಾ ಇಲ್ಲೋ? ಪ್ರಶ್ನೆ ಕೇಳ್ತಾರಲ್ಲ ಅವರು. ಹೇ ಆತ್ಮ, ನಿನಗೆ ಸಿದ್ಧ ಶಿಲೆ ಮೇಲೆ ಹೋಗಿ ಸಿದ್ಧ ಬನಕರ್, ಸಿದ್ಧ ಪರಮೇಷ್ಠಿಯಾಗಿ ಸಿದ್ಧ ಶಿಲೆಯ ಮೇಲೆ ಹೋಗಿ ಅಲ್ಲಿ ಕೂತ್ಕೊಳ್ಳುವಂತ ಭಾವನೆ ನಿನಗೆ ಇದೆಯೋ ಅಥವಾ ಇಲ್ವೋ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರ. ಯದಿ ತು ಸಿದ್ಧ ಶಿಲಾ ಪರ್ बैठना चाहता है, ನಿನಗೆ ಸಿದ್ಧ ಶಿಲೆ ಮೇಲೆ ಕೂತ್ಕೊಳ್ಳುವಂತ ಭಾವನೆ ಇದ್ದರೆ, ಚಾಹತಾ ಹೇ ತೋ ಬಸ್ ಏಕ್ ಬಾರ್ ಸಾಧು ಬನ್ಕರ್, ಒಂದು ಸರ್ತಿ ನೀನು ಸಾಧು ಆಗು. ಸಾಧು ಆಗಿ ಏನ್ ಮಾಡು? ಸಾಧು ಬನ್ಕರ್ ಕೆ ಪತ್ಥರ್ ಕೆ ಶಿಲಾ ಪರ್, ಕಲ್ಲಿನ ಶಿಲೆ ಮೇಲೆ बैठ जाना. ಸಿದ್ಧ ಶಿಲೆ ಮೇಲೆ ಕೂತ್ಕೊಳ್ಬೇಕಂತ ನಿನಗೆ ಆಸೆ ಇತ್ತಂದ್ರೆ ಈ ಕಲ್ಲಿನ ಶಿಲೆ ಮೇಲೆ ಒಂದು ಸರ್ತಿ ದಿಗಂಬರ ಮುನಿಯಾಗಿ ನೀನು ಕೂತ್ಕೋ. ಕೂತ್ಕೋ. ಎಲ್ಲಿ ಕೂತಿದ್ರ? ಶಿಲೆ ಮೇಲೆ ಕೂತಿದ್ರಲ್ಲ, ಗ್ರಾನೈಟ್ ಶಿಲೆ ಮೇಲೆ ಕೂತ್ಕೊಂಡಿರ. ಅದು ಮತ್ತೆ ಯಾವ ಶಿಲೆ ಮೇಲೆ? ಗ್ರಾನೈಟ್ ಶಿಲೆ ಮೇಲೆ ಕೂತ್ಕೊಂಡಿದ್ರ. ಎಲ್ಲಾನು ಶಿಲೆ. ಆದ್ರೆ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ದಿಗಂಬರ ಮುನಿಯಾಗಿ ಆ ಬೆಟ್ಟದ ತುದಿಯ ಮೇಲೆ ಹೋಗಿ ಆ ಶಿಲೆ ಮೇಲೆ ಕೂತ್ಕೊಂಡು ಸಮ್ಯಕ್ ಜ್ಞಾನ ರೂಪಿ ಅಮೃತವನ್ನು ಪಾನ ಮಾಡು, ಕ್ಷಮಾಭಾವ ರೂಪಿ ಸಿಂಚನ, ಜಲರೂಪಿ ಸಿಂಚನ ಮಾಡು, ಆಮೇಲೆ ಸಂತೋಷ ರೂಪಿ ಛತ್ರವನ್ನು ತಲೆ ಮೇಲೆ ಹಿಡ್ಕೊಂಡು ಆ ಶಿಲೆ ಮೇಲೆ ಕೂತ್ಕೋ, ನಿನಗೆ ಸಿದ್ಧ ಶಿಲೆ ಪ್ರಾಪ್ತಿ ಆಗುತ್ತದೆ. ಏನ್ ಮಾಡೋದು? ಮನ್ಯಾಗ ಕೂತ್ಕೊಂಡೆ ಮಾಡೋರು ನೀವೆಲ್ಲ. यदि तुम पत्थर पर, यदि तुम पत्थर की शिला पर बैठने की हिम्मत नहीं रखते हो, ನಿನಗೆ ಆ ಕಲ್ಲಿನ ಶಿಲೆ ಮೇಲೆ ಕೂತ್ಕೊಳ್ಳುವಂತ ಧೈರ್ಯ ನಿನ್ನ ಹತ್ರ ಇಲ್ಲಾಗಿತ್ತಂತಂದ್ರೆ, ತೋ ತುಮ್ ಸಿದ್ಧ ಶಿಲಾ ತಕ್ ನಹಿ ಪಹುಂಚ ಸಕ್ತೆ ಹೋ, ನೀನು ಸಿದ್ಧ ಶಿಲೆ ತನಕ ತಲುಪಲಿಕ್ಕೆ ಸಾಧ್ಯವಿಲ್ಲ. ಏನ್ ಮಾಡೋದು ಪರಶುನಾಥನ? ಹೇಳ್ರಿ. ಕೈ ಕಟ್ಕೊಂಡು ಕೂತವ್ರು, ಬರ್ಕೊಂಡು ಕೂತವ್ರು, ಎರಡೂ ಜನ ಹೇಳ್ರಿ. ಅಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ತಾರ ದಿನ, ಅವರು ದೂರ ದೂರನೂ ಕೂತ್ಕೊಳ್ಳಲ್ಲ. ಹೇಳ್ರಿ, ಏನ್ ಮಾಡೋದು? ಹಾ,
ಸಮ್ಯಕ್ ಜ್ಞಾನ ರೂಪಿ ಜ್ಞಾನಾಮೃತ, ಕ್ಷಮೆ ಭಾವರೂಪಿ ಜಲದಿಂದ ಸಿಂಚಲೆ ಮಾಡ್ಕೊಂತ ಸಂತೋಷ ಎಂಬ ಛತ್ರವನ್ನು ತಲೆ ಮೇಲೆ ಹಿಡಿದು ಏನ್ ಮಾಡ್ಕೊಳ್ಬೇಕು? ನಿದ್ದೆ ಮಾಡಬೇಕು, ತಪಸ್ಯ ಮಾಡಬೇಕು, ಧ್ಯಾನ ಮಾಡಬೇಕು. ಈ ಎಲ್ಲಿ ತನಕ ಮಾಡೋದಿಲ್ಲ ಅಲ್ಲಿ ತನಕ ಸಿದ್ಧಶೀಲ ನಿಮಗೆ ಸಿಗೋದಿಲ್ಲ ನೋಡ್ರಿ. करे 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 पुराणों में पढ़ने को मिलता है ज्येष्ठ मास की कड़ी धूप में जहां आकाश अंगारे बरसाता है, हवा ऐसे लगती है जैसे अग्नि की तीक्ष्ण लपटे है, धरती आगमय धरती आगमय हो जाती है। ऐसी विकराल गर्मी में कोई परिवार को छोड़ करके घर परिवार को छोड़ करके बाहर नहीं निकलना चाहता है। ಜ್ಯೇಷ್ಠ ಮಾಸದಲ್ಲಿ ಪುರಾಣ ಗ್ರಂಥಗಳಲ್ಲೆಲ್ಲ ಬರೆದಿದ್ದಾರೆ, ಜ್ಯೇಷ್ಠ ಮಾಸದಲ್ಲಿ ಕಡಿ ಧೂಪ, ಭಯಂಕರವಾದ ಬಿಸಿಲು, ಭಯಂಕರವಾದ ಉಷ್ಣ ಇರುತ್ತದೆ. ಜಹ ಆಕಾಶ ಅಂಗಾರೇ ವರ್ಷಾತಾ ಹೇ, ಈ ಆಕಾಶದಿಂದ ಅಂಗಾರ ಬೆಂಕಿ ಮಳೆ ಸುರಿತಾ ಇರುತ್ತೆ ಆ ಸಮಯದಲ್ಲಿ. ಹವಾ ऐसी लगती है जैसे अग्नि की तीक्ष्ण लपटे है, ಗಾಳಿ ಸಹ ಯಾವ ರೀತಿ ಇರುತ್ತೆ ಅಂತಂದ್ರೆ ಬೆಂಕಿ ತರ ಗಾಳಿ ಇರುತ್ತೆ. ಬೆಂಕಿ ಬಂದು ಇನ್ನೇ ನನ್ನ ಮೈಗೆ ಅಂಟ್ಕೊಳ್ತಾ ಇರುತ್ತೆ, ಆ ರೀತಿ ಆಗ್ತಾ ಇರುತ್ತೆ ಬೆಂಕಿ. ಆವಾಗ ಗಾಳಿ, ಆ ಸಂದರ್ಭದಲ್ಲಿ ಧರ್ತಿ ಆಗಮಯ ಹೋ ಜಾತಿ ಹೇ, ಭೂಮಿ ಯಾವ ರೀತಿ ಇರುತ್ತೆ ಅಂದ್ರೆ ಬೆಂಕಿ ಮೇಲೆ ನಡೆದಂಗ ಆಗ್ತಾ ಇರುತ್ತೆ. ಆ ಬೆಂಕಿಯಲ್ಲಿ ನಡೀತಾ ಇದೀವಿ ಈ ರೀತಿ ನಮಗೆ ಆ ಭೂಮಿ ಮೇಲೆ ನಡೆದಂಗ ಆಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಕೂಡ ऐसी विकराल गर्मी में, ಇಂಥ ವಿಕರಾಲ ಗರ್ಮಿಯಲ್ಲಿ, ಇಂಥ ವಿಕರಾಲ ಬೇಸಿಗೆ ಕಾಲದಲ್ಲಿ ಕೋಯಿ ಅಪನಾ ಪರಿವಾರ ಛೋಡ್ಕರ್, ತನ್ನ ಪರಿವಾರವನ್ನು ಬಿಟ್ಟು, ಘರ್ ಕೋ ಛೋಡ್ಕರ್, ಮನೆಯನ್ನು ಬಿಟ್ಟು, ಬಾಹರ್ ನಹಿ ನಿಕಲ್ನಾ ಚಾಹತಾ, ಮನೆಯನ್ನು ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಇಷ್ಟ ಯಾರು ಪಡುವುದಿಲ್ಲ. ಐಸೆ ವಿಕರಾಲ ಗರ್ಮಿ ಮೇ, ಇಂಥ ವಿಕರಾಲವಾದ ಬೇಸಿಗೆಗಾಲದಲ್ಲಿ ಕೂಡ ಮುನಿಗಳು ವಿಹಾರ ಕರ್ತೆ ಹುವೆ, ಮುನಿಗಳು ಏನ್ ಮಾಡ್ತಿರ್ತಾರ? ವಿಹಾರ ಮಾಡ್ತಿರ್ತಾರ. ऋषभ सेन महामुनिराज कौशंबी नगरी में आकर गांव के समीप एक पहाड़ी पर ठहर गए. ऋषभ सेन ಮಹಾಮುನಿರಾಜರು ಕೌಶಂಬಿ ನಗರದ ಹತ್ರ ಬಂದು, ಅಲ್ಲಿ ಒಂದು ಊರಿನ ಹತ್ರ ಬಂದು ಸಮೀಪವಾಗಿರುವಂತಹ ಒಂದು ಪಹಾಡಿ, ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತಾರ. ಧೂಪ ಬಹುತ್ ತೇಜ್ ಥಿ, ಬಿಸಿಲಿನಿತ್ತು ಬಹಳ ತೇಜವಾಗಿತ್ತದು. ಇಸಿ ಕಡಿ ಧೂಪ ಮೇ, ಇಂಥ ಭಯಂಕರವಾದ ಬೇಸಿಗೆಗಾಲದಲ್ಲಿ ಬಿಸಿಲಲ್ಲಿ ಮೇ ಭೀ ಮುನಿರಾಜ್ ಶಿಖರ್ ಪರ್ ಬೈಟ್ ಕರ್ಕೆ, ಅಂತ ಮುನಿಗಳು ಬೆಟ್ಟದ ತುದಿ ಮೇಲೆ ಶಿಖರದ ಮೇಲೆ ಹೋಗಿ ಕೂತ್ಕೊಂಡು ಆತ್ಮ ಸಾಧನಾ ಕರ್ನೆ ಲಗಿ, ಆತ್ಮ ಸಾಧನಾ ಮಾಡ್ತಾ ಇರ್ತಾರ. कठोर साधना एवं तपस्या के तेज से मुनिराज का शरीर ದೈದೀಪ್ಯಮಾನ ಊಟ. ಅಂತ ಕಠೋರವಾದ ಸಾಧನೆ ಮತ್ತು ತಪಶ್ಚರ್ಯದಿಂದ ಆ ಮುನಿಗಳ ಶರೀರ ಯಾವ ರೀತಿ ಆಗುತ್ತೆ ಅಂದ್ರೆ ದೈದೀಪ್ಯಮಾನವಾಗಿಬಿಡುತ್ತದೆ. चारित्र चूड़ामणि श्री ऋषभ सेन मुनिराज एक दिन आहार के निमित्त नगर में आए. ಚಾರಿತ್ರ ಚೂಡಾಮಣಿ ಶ್ರೀ ಋಷಭ ಸೇನ ಮುನಿಗಳು ಆಹಾರದಗೋಸ್ಕರ, ಆಹಾರದ ನಿಮಿತ್ತದಿಂದ ನಗರದಲ್ಲಿ ಬಂದ್ಬಿಡ್ತಾರ. ಪೀछे से किसी धर्म विरोधी पापी मायावी बुद्ध दास नामक दुष्ट व्यक्ति ने मुनिराज जिस शिला पर ध्यान करते थे उस शिला को आग से तपाकर लाल कर दिया. ಒಬ್ಬ ದುಷ್ಟ ಬುದ್ಧ ದಾಸ ನಾಮಕ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ದುಷ್ಟ ವ್ಯಕ್ತಿ ಏನ್ ಮಾಡ್ತಾನಂತಂದ್ರ, ಯಾವ ಆ ಮುನಿಗಳು ಯಾವ ಶಿಲೆ ಮೇಲೆ ವಿರಾಜಮಾನರಾಗ್ತಿದ್ರು, ಧ್ಯಾನ ಮಾಡ್ತಿದ್ರು, ಕೂತ್ಕೊಳ್ತಿದ್ರು, ಆ ಶಿಲೆಗೆ ಉಸ್ ಶಿಲಾಕೋ ಆಗಸೆ, ಬೆಂಕಿಯಿಂದ, ಆ ಶಿಲೆಗೆ ಬೆಂಕಿಯಿಂದ ಸುಟ್ಟು ಕೆಂಪ ಆಗೋ ಹಾಗೆ ಆ ಶಿಲೆಯನ್ನು ಏನ್ ಮಾಡ್ತಾರೆ, ಕಾಯಿಸ್ತಾರ ಅವರು. कर देते हैं, तपाकर लाल कर देते हैं. संसार में सब प्रकार के जीव होते हैं. ಸಂಸಾರದಲ್ಲಿ ಎಲ್ಲಾ ಪ್ರಕಾರದ ಜೀವಿಗಳಿರ್ತಾವ. कोई गाली देता है, कोई गाली देता है तो कोई गीत गाता है. ಇಲ್ಲಿ ನಿಂದೆ ಮಾಡೋರು ಇರ್ತಾರ, ಇಲ್ಲಿ ಹೊಗಳೋರು ಇರ್ತಾರ. कोई आसन देता है,
ಯಾರು ಕೂತ್ಕೊಳ್ಳಿಕ್ಕೆ ಸ್ಥಾನ ಸಹ ಕೊಡ್ತಾರ, ಸಿಂಹಾಸನ ಆಸನ ಸಹ ಕೊಡ್ತಾರ. ಕೋಯಿ ಆಸನ್ ಮಿಟಾತಾ ಹೇ, ಕೆಲವರು ಏನ್ ಮಾಡ್ತಾರ, ಆಸನ ನಾಶ ಕೂಡ ಮಾಡ್ತಾರ. ಈ ಪ್ರಕಾರ ಇಲ್ಲಿ ಹೇಳ್ತಾರ. महात्माओं की साधना को मिथ्या दृष्टि देख नहीं सकता. ಮಹಾತ್ಮರ ಸಾಧನೆ ಇರುತ್ತಲ್ಲ, ಅಂತ ಮಹಾನ್ ಮಹಾಪುರುಷರ ಸಾಧನೆ ಇರುತ್ತಲ್ಲ, ಆ ಸಾಧನೆಯನ್ನು ಮಿಥ್ಯಾ ದೃಷ್ಟಿಗಳಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಮಿಥ್ಯಾ ದೃಷ್ಟಿ ದೇಖ್ ನಹಿ ಸಕ್ತಾ ಹೇ, ಜೈಸೆ ಸೂರ್ಯ ಕೆ ತೇಜ್ ಕೋ ಉಲ್ಲು ಸಹನ್ ನಹಿ ಕರ್ ಸಕ್ತಾ. ಗೂಬೆ ಗೊತ್ತಲ್ಲ, ಗೂಬೆಗೆ ಆ ಸೂರ್ಯನ ಪ್ರಕಾಶ ಕಣ್ಣಿಗೆ ಸಹನೆ ಆಗಲ್ಲ. ಅದು ಹಗಲೊತ್ತೆಲ್ಲ ಕಣ್ಣು ಮುಚ್ಕೊಂಡು ಕೂತಿರುತ್ತೆ, ಅದು ರಾತ್ರಿನೇ ಕಣ್ಣು ಓಪನ್ ಮಾಡುತ್ತೆ ಅದು. ಆ ರೀತಿ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಜೈಸೆ ಸೂರ್ಯಕ್ಕೆ ತೇಜಕೋ, ಆ ಸೂರ್ಯನ ತೇಜವನ್ನು ಉಲ್ಲು ಅಂದ್ರೆ ಗೂಬೆ ಸಹನೆ ಮಾಡ್ಕೊಳ್ಳಕ್ ಆಗುವುದಿಲ್ಲ. ಅದೇ ಪ್ರಕಾರ ಮುನಿರಾಜ್ ಆಹಾರ ಕರ್ಕೆ ವಾಪಸ್ ಪರ್ವತ್ ಪರ್ ಆತೆ ಹೇ. ಆ ಋಷಭ ಸೇನ್ ಮುನಿಗಳು ಆಹಾರಕ್ಕೆ ಹೋಗಿದ್ರು, ಆಹಾರ ಮಾಡಿಕೊಂಡು ವಾಪಸ್ ಆ ಪರ್ವತದ ಮೇಲೆ ಬರ್ತಾರ. ಪ್ರತಿದಿನ ಕಿ ಭಾಂತಿ ಮುನಿ ಶಿಲಾ ಪರ್ ಬೇಟ್ ಜಾತೆ ಹೇ. ದಿನ ಹೇಗೆ ಬಂದು ಕೂತ್ಕೊಳ್ಳೋದು ಹಾಗೆ ಆ ಶಿಲೆ ಮೇಲೆ ಬಂದು ಮುನಿಗಳು ಕೂತ್ಕೊಂಡ್ಬಿಡ್ತಾರ. ಶಿಲಾ ಪರ್ ಬೇಟ್ ಜಾತೆ ಹೇ. तपती शिला पर बैठते ही आत्मा के स्वरूप के चिंतन में समा गए. ಅಂತ ಕೆಂಪು ಆಗಿರುವಂತ ಶಿಲೆ ಸುಟ್ಟು ಬಿಸಿ ಕೆಂಪಾಗಿರುವಂತ ಶಿಲೆ ಮೇಲೆ ಋಷಭ ಸೇನ ಮುನಿಗಳು ಕೂತ್ಕೊಂಡ ನಂತರ ಆ ಬಿಸಿ ಅವರಿಗೆ ತಾಗಿದ ತಕ್ಷಣನೇ ಅವರು ಆತ್ಮ ಧ್ಯಾನದಲ್ಲಿ ಏನಾಗ್ತಾರ, ಲೀನರಾಗಿ ಬಿಡ್ತಾರ. ಚಿಂತನ ಮೇ ಸಮಾ ಗಯೆ. ಬಾಹರ್ ಸೆ ಶರೀರ ಜಲ್ ರಹಾ ಹೈ. ಬಾಹ್ಯ ರೂಪದಲ್ಲಿ ಶರೀರ ಏನಾಗ್ತಾ ಇದೆ, ಅಶೋಕನ್ನ ಸುಡ್ತಾ ಇದೆ. ಜಲ್ ರಹಾ ಹೈ, ಅಂದರ್ ಸೆ ಕರ್ಮ ಜಲ್ ರಹಾ ಹೈ. ಮತ್ತು ಒಳಗಡೆಯಿಂದ ಏನ್ ಮಾಡ್ತಿದ್ರು ಅವರು, ಆತ್ಮಧ್ಯಾನದಲ್ಲಿ ಏನಾಗಿದ್ದ ಕಾರಣದಿಂದ ಕರ್ಮಗಳನ್ನ ಸುಡ್ತಾ ಇದ್ದಾರೆ. ಉಸ್ ಉಷ್ಣ ಪರಿಷಯ ಪರ ಜಯ ಪಾನೆ ವಾಲೆ ಸಾಧಕ ಧೀರ ವೀರ ಮಹಾಮುನಿ ತನಿಕ್ ಬಿ ಚಲಾಯಮಾನ್ ನಹಿ ಹುಯೆ. ಅಂತ ಉಷ್ಣ ಪರಿಷಯವನ್ನು ಜಯ ಪ್ರಾಪ್ತಿ ಮಾಡಿಕೊಂಡಿರುವಂತಹ ಸಾಧಕರು, ಧೀರ ವೀರ ಮಹಾಮುನಿಗಳು ತನಿಕ್ ಸ್ವಲ್ಪ ಸಹ ಚಲಾಯಮಾನ ಚಂಚಲತೆ ಅವರಲ್ಲಿ ಬರಲೇ ಇಲ್ಲ. ನಿರ್ವಿಕಲ್ಪ ಕಹೋ, ನಿರ್ವಿಕಲ್ಪರಾಗಿ ಅವರು ಶುದ್ಧೋಪಯೋಗರಾಗಿ ಯಾ ಅಭೇದ ರತ್ನತ್ರಯ ಕಹೋ, ಅಭೇದ ರತ್ನತ್ರಯವನ್ನು ಧಾರಣೆ ಮಾಡಿಕೊಂಡು, ಯಾ ಶುದ್ಧ ಶುಕ್ಲ ಧ್ಯಾನ ಕಹೋ ಅಥವಾ ಶುದ್ಧ ಶುಕ್ಲ ಧ್ಯಾನ ಅಂತ ನೀವು ಅನ್ಕೊಳ್ಳಿ, ಉಸ್ ಪರಮ ಶುದ್ಧ ಶುಕ್ಲ ಧ್ಯಾನಮಯ ಮೇ ಲೀನ ಹೋ ಗಯೆ. ಶುದ್ಧ ಶುಕ್ಲ ಪರಮ ಶುಕ್ಲ ಧ್ಯಾನದಲ್ಲಿ ಅವ್ರು ಏನಂತಾರ, ಲೀನರಾಗಿ ಬಿಡ್ತಾರ. ತತ್ಕ್ಷಣ ಘಾತಿಯ ಕರ್ಮಕ್ಕೋ, ಅದೇ ಕ್ಷಣದಲ್ಲಿ ಘಾತಿ ಕರ್ಮಗಳನ್ನ ಕ್ಷಯ ಮಾಡಿ ಕೈವಲ್ಯ ಜ್ಯೋತಿಕೋ ಪ್ರಾಪ್ತಕರ, ಕೈವಲ್ಯ ಜ್ಯೋತಿಗೆ ಅವ್ರು ಏನ್ ಮಾಡ್ಕೊಳ್ತಾರ, ಪ್ರಾಪ್ತಿ ಮಾಡಿಕೊಂಡು ಮುಕ್ತ ಅವಸ್ಥಾಕೋ ಪ್ರಾಪ್ತಕ ಹೋ ಜಾತೆ ಹೇ, ಮುಕ್ತ ಅವಸ್ಥೆಗೆ ಅವರು ಪ್ರಾಪ್ತಿ ಆಗ್ಬಿಡ್ತಾರ. ಯೋಚನೆ ಮಾಡಿ, ಇಲ್ಲೇನ್ ಹೇಳಿದ್ರು, ಕೋಯಿ ಗಾಲಿ ದೇತಾ ಹೇ और कोई ಗೀತ ಗಾತಾ ಹೇ. ಎರಡೂ ಪ್ರಕಾರ ಹೇಳಿದ್ರಿ. ಇಲ್ಲಿ ಬೈಯೋರು ಇದಾರ, ಇಲ್ಲಿ ಹೊಗಳೋರು ಇದಾರ, ಇಲ್ಲಿ ನಿಂದೆ ಮಾಡೋರು ಇದಾರ, ಇಲ್ಲಿ ಸ್ತುತಿ ಮಾಡೋರು ಇದಾರ, ಇಲ್ಲಿ ಹೊಡೆಯೋರು ಇದಾರ, ಇಲ್ಲಿ ವೈಯಾವೃತ್ತಿ ಮಾಡೋರು ಇದಾರ, ಇಲ್ಲಿ ತುಂಡು ಮಾಡೋರು ಇದಾರ, ಇಲ್ಲಿ ನೋಡ್ರಿ ಕೈಕಾಲು ಒತ್ತೋರು ಇದಾರ, ಕೈಕಾಲು ತುಂಡು ಮಾಡೋರು ಇದಾರೆ ಈ ಭೂಮಿ ಮೇಲೀಗ. ಮುನಿಗಳ ಕೈಕಾಲು ತುಂಡು ಮಾಡೋ ಅಂತವ್ರು ಇದಾರ, ಇಲ್ಲಿ ದಿನ ಬಂದು ಕೈಕಾಲು ಒತ್ತು ಅಂತವ್ರು ಇದಾರ. ಈ ಸಂಸಾರದಲ್ಲಿ ಎಲ್ಲಾ ಪ್ರಕಾರದ ಜನಗಳಿದಾರ. ಈ ಸಂಸಾರದಲ್ಲಿ ಎಲ್ಲಾ ಪ್ರಕಾರದ ಜನಗಳಿದಾರ. ಇನ್ನು ಯಾವ ಜನಗಳು ಯೋಗ್ಯ ಇದಾರ, ಯಾವ ಜನಗಳು ಅಯೋಗ್ಯ ಇದಾರ, ಆ ಯೋಗ್ಯ ಮತ್ತು ಅಯೋಗ್ಯದ ಅಪೇಕ್ಷೆಯಿಂದ ಅವ್ರಿಗೆ ಗತಿಗಳು ಸಿಗ್ತಾ ಇರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಹೌದಿಲ್ಲ ವೈಭವನ? ಕಾಮಕುಮಾರ್ ನಂದಿ ಮಹಾರಾಜರಂತ ಯಾರಿಗೂ ಗೊತ್ತಿಲ್ಲಾಗಿತ್ತು. ಕೆಲವೊಬ್ಬರಿಗೆ ಮಾತ್ರ ಅವ್ರು ಎಲ್ಲೆಲ್ಲಿ ಚಾತುರ್ಮಾಸ ಮಾಡಿದಾರ, ಎಲ್ಲೆಲ್ಲಿ ಹೋಗಿ ಬಂದಾರ, ವಿಹಾರ ಮಾಡಾರ, ಅವ್ರಿಗೆ ಅಷ್ಟೇ ಗೊತ್ತಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಒಂದು 2, 3, 4, 5 ಜನ ಏನಿದ್ರು ಅವರು ಸೇರಿ ಮಹಾರಾಜರನ್ನ ಹತ್ಯೆ ಮಾಡಿ, ಮಹಾರಾಜರನ್ನ ಮಾರಣ ಮಾಡಿ, ಅವ್ರ ಶರೀರವನ್ನು ತುಂಡು ಮಾಡಿದ್ರು. ತುಂಡು ಮಾಡಿದ್ರಂತ ಇಡೀ ವಿಶ್ವಗೆ ಗೊತ್ತಾಯ್ತು ಕಾಮಕುಮಾರ್ ನಂದಿ ಮಹಾರಾಜರು ಯಾರು. ದಿಗಂಬರ ಮುನಿಗಳು ಕೆಲವೊಬ್ಬರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಇವತ್ತು ಆ 4-5 ಜನಗಳು ಶತ್ರುಗಳೆಲ್ಲ ಜೈನ ಧರ್ಮಕ್ಕೆ. ಅವರು 4-5 ಜನ ಜೈನ ಧರ್ಮಕ್ಕೆ ಮಿತ್ರರಿದ್ದಾಗೆ ಅಂತ ತಿಳ್ಕೊಂಡು
ತಿಳ್ಕೊಳ್ಬೇಕು ನಾವು. ಯಾಕಂತಂದ್ರೆ ಇಡೀ ವಿಶ್ವಕ್ಕೆ ಜೈನ ಮುನಿಗಳಂದ್ರೆ ಏನು ಅಂತ ತೋರಿಸ್ಕೊಡುವಂತ ಕಾರ್ಯ ಆ 3-4 ಜನದಿಂದ ಆಯ್ತು. ಅದಕ್ಕೆ ಮರಾಠಿದಲ್ಲಿ ಒಂದು ಮಾತು ಹೇಳ್ತಾರ, ಏನಂತಂದ್ರ ನಿಂದಕಾಂಚೆ ಘರ್ ಅಸಾವೆ ಸೇಜಾರಿ ಅಂತ. ನಮ್ಮ ನಿಂದೆ ಮಾಡುವಂತವ್ರು, ನಮ್ಮನ್ನ ಕೆಟ್ಟದಾಗಿ ದೂರು ಅಂತವ್ರು, ನಮ್ಮನ್ನ ಕೆಟ್ಟದಾಗಿ ಯೋಚನೆ ಮಾಡುವಂತವ್ರು ನಮ್ಮ ಮನೆ ಪಕ್ಕದಲ್ಲೇನೆ ಇರಬೇಕಂತ ಹೇಳ್ತಾರೆ. ಯಾಕೆ? ಅವರು ನಮ್ಮನ್ನ ನಿಂದೆ ಮಾಡ್ತಾ ಇರುವಾಗ ಇಲ್ಲಿ ಇವ್ರದ್ದು ಏನಾಗ್ತಾ ಇರುತ್ತೆ, ಆಟೋಮೆಟಿಕ್ ಖ್ಯಾತಿ ಆಗ್ತಾ ಇರುತ್ತೆ, ಪ್ರಸಿದ್ಧಿ ಪ್ರಾಪ್ತಿ ಆಗ್ತಾ ಇರುತ್ತೆ. ಮುನಿಗಳು ಯಾರಿಗೇ ಗೊತ್ತಿಲ್ಲಾಗಿತ್ತು ಅಂಥವ್ರು ಎಲ್ಲರಿಗೂ ಇವತ್ತು ಮುನಿಗಳಂದ್ರೆ ಏನು, ಜೈನ ಮುನಿಗಳಂದ್ರೆ ಏನು, ದಿಗಂಬರ ಮುನಿಗಳಂದ್ರೆ ಏನು ಅನ್ನುವಂಥ ಆ ಪ್ರಚಾರ, ಆ ಪ್ರಭಾವನೆ ಆಗುವಂಥ ಸಂದರ್ಭ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಯೋಚನೆ ಮಾಡುವಂಥದ್ದು ಇದೆ ಇಲ್ಲಿ. ಆ ಕಾರಣದಿಂದ ಮುನಿಗಳು ಏನ್ ಮಾಡ್ತಾರೆ ಅಂತಂದ್ರ ಅದೆಲ್ಲವನ್ನು ಸಹಿಸ್ಕೊಂಡು ಏನ್ ಮಾಡ್ಕೊಳ್ತಾರ, ಮುಕ್ತಿ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. ಯಾರು? ಋಷಭಸೇನ ಮುನಿಗಳು. ಯಾರು? ಅನುಪಮಮ್ಮ ಯಾರು? ಋಷಭಸೇನ ಮುನಿಗಳು ಆ ಮುಕ್ತಿ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರೆ ನೋಡ್ರಿ. ಯಾವ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ? ಸಂತೋಷನ್ನ ಎಲ್ಲಿ ಸಿದ್ಧಿಸಲಿಗೆ ಹೋಗ್ಬಿಟ್ರಿ ನೇನ? ಯಾವ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರ? ಮುಕ್ತಿ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರ. समता भाव मुनि जनों की संपत्ति है, समता भाव के अभाव में साधु गरीब है. ಇಲ್ಲಿ ಹೇಳ್ತಾರಲ್ಲಿ ವೈಭವನ ಸಮತಾ ಭಾವ ಇದೆಯಲ್ಲ, ಇದು ಮುನಿಗಳ ಸಂಪತ್ತಿ ಇದೆ ಅಂತ ಹೇಳ್ತಾರ. ಯಾವ ಮುನಿಗಳ ಹತ್ರ ಸಮತಾ ಭಾವ ಇದೆ ಅದು ಅವರು ಸಂಪತ್ತಿ ಅಂತ ತಿಳ್ಕೊಳ್ಬೇಕು. ಸಮತಾ ಭಾವಕ್ಕೆ ಅಭಾವಮೇ, ಸಮತಾ ಭಾವದ ಅಭಾವದಲ್ಲಿ ಸಾಧು ಗರೀಬ್ ಹೇ. ಸಮತಾ ಭಾವ ಆ ಸಾಧುಗಳ ಹತ್ರ ಇಲ್ಲಾಗಿತ್ತಂದ್ರ ಆ ಸಾಧು ಏನಿದಾರ, ಬಡವರಿದಾರ, ಗರೀಬ್ರಿದಾರ, ಭಿಕ್ಷುಕರಿದಾರ, ಸಾಮಾನ್ಯ ಒಬ್ಬ ದಾರಿದ್ರ್ಯದಾರ ಅಂತ ತಿಳ್ಕೊಳ್ಬೇಕು. ಯಾವ ಮುನಿಗಳ ಹತ್ರ ಸಮತಾ ಭಾವ ಇಲ್ಲ ಆ ಮುನಿಗಳಿಗೆ ಸಂಯಮಿ ಅನ್ನಕಲ್ಲ, ಮುನಿ ಅಂತ ಅನ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಈ ಪ್ರಕಾರ जिसके पास में समतामय परिणाम नहीं है वह साधु सामान्य का पात्र नहीं बन पाता, सम्मान का पात्र नहीं बन पाता. ಯಾವ ಮುನಿಗಳ ಹತ್ರ ಸಮತಾ ಭಾವ ಇರುವುದಿಲ್ಲ ಆ ಸಾಧುಗಳಿಗೆ ಸನ್ಮಾನದ ಪಾತ್ರತೆ ಅವರ ಹತ್ರ ಇರುವುದಿಲ್ಲ. ಸದ್ಗತಿ ಕೋ ಪ್ರಾಪ್ತ ನಹಿ ಕರ ಪಾತ, ಸದ್ಗತಿ ಕೂಡ ಅವನಿಗೆ ಪ್ರಾಪ್ತಿ ಆಗುವುದಿಲ್ಲ. ಸಮತಾ ಮುನಿರಾಜ್ ಕಾ ಪ್ರಥಮ ಅವಶ್ಯಕ ಕರ್ತವ್ಯ ಹೇ ಸಮತಾ ಸ್ತುತಿ ವಂದನಾ ಪ್ರತಿಕ್ರಮಣ ಪ್ರತ್ಯಾಖ್ಯಾನ್ ಕಾಯ ಸರ್ಗ ಅಂತ 6 ಅವಶ್ಯಕ ಕ್ರಿಯೆಗಳು ಹೇಳ್ತಾರ. ಅದರಲ್ಲಿ ಪ್ರಥಮ ಅವಶ್ಯಕ ಕ್ರಿಯೆ ಯಾವುದಿದೆ ಅಂತಂದ್ರೆ ಅದು ಸಮತಾ ಭಾವ ಇದೆ. ಶ್ರಾವಕರ ಪ್ರಥಮ ಅವಶ್ಯಕ ಕ್ರಿಯೆ ಯಾವುದು? ದೇವ ಪೂಜೆ ಅಂತ. ಹೆಂಗೆ ಪ್ರಥಮ ಅವಸ್ಥೆ ಬರುತ್ತಲ್ಲ ನಿಮಗೆ, ಹಾಗೆ ಮುನಿಗಳಿಗೂ ಸಹ ಪ್ರಥಮ ಅವಶ್ಯಕ ಕ್ರಿಯೆ ಬರುತ್ತದೆ ಸಮತಾ ಭಾವ ಅಂತ ಹೇಳ್ತಾರೆ ಇಲ್ಲಿ. ಪ್ರತ್ಯೇಕ ಕ್ರಿಯಾ ಮೇ ಸಮತಾ ಭಾವ ಅನಿವಾರ್ಯ ಹೇ, ಪ್ರತಿಯೊಂದು ಕ್ರಿಯೆಗಳಲ್ಲಿ ಸಮತಾ ಭಾವ ಇರೋದು ಅನಿವಾರ್ಯ ಇದೆ. ಕ್ಯೋಂಕಿ समता रूपी शस्त्र के द्वारा साधक कर्म रूपी शत्रुओं को ಛೇದ करता है. ಸಮತಾ ರೂಪಿ ಶಸ್ತ್ರದಿಂದ ಸಾಧಕರು ಏನ್ ಮಾಡ್ತಿರ್ತಾರ ಅಂತಂದ್ರ ಕರ್ಮರೂಪಿ ಶತ್ರುಗಳನ್ನ ಅವರು ಛೇದ ಮಾಡ್ತಾ ಇರ್ತಾರ. विघात करता है, जड़ मूल से विनाश करता है. समता रूपी शस्त्र के अभाव में साधक कर्म सेना से पराजित होकर, समता रूपी शस्त्ರದ ಅಭಾವದಿಂದ ಜಯಂತಿಯಮ್ಮ ಸಾಧಕರು ಕರ್ಮರೂಪಿ ಶತ್ರುಗಳಿಂದ ಕರ್ಮರೂಪಿ ಸೇನೆಗಳಿಂದ ಪರಾಜಿತನಾಗಿ ಸಂಸಾರ ಭೂಮಿ में धराशायी हो जाता है. संसार रूपी भूमिಯಲ್ಲಿ धराशायी ಆಗಿಬಿಡ್ತಾರ. उष्ण हवाओं से तपस्वी डरता नहीं है. ಆ ಉಷ್ಣ ಗಾಳಿಯಿಂದ ತಪಸ್ವಿಗಳು ಹೆದರುವುದಿಲ್ಲ. क्योंकि उष्ण काल की उष्ण हवा से भी अधिक उष्णता साधु की तपस्या की रहती है. ಏನು ಸುಂದರವಾದ ಶಬ್ದದ ರಚನೆ ಮಾಡಿದ್ರಲ್ಲಿ. ಅಂತ ಬಿಸಿ 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 ಗಾಳಿ ಬರ್ತಾ ಇರುತ್ತೆ ಉಷ್ಣ ಕಾಲದಲ್ಲಿ, ಆ ಬೇಸಿಗೆಗಾಲದಲ್ಲಿ. ಅದಕ್ಕೆ ಅವ್ರು ಹೆದರುವುದಿಲ್ಲ. ಯಾಕೆ ಹೆದರುವುದಿಲ್ಲ ಯಾಕಂತಂದ್ರೆ ಉಷ್ಣ ಕಾಲಕ್ಕೆ ಉಷ್ಣ ಹವಾ ಸೇ ಭಿ ಅಧಿಕ, ಈ ಉಷ್ಣ ಕಾಲದಲ್ಲಿ ಉಷ್ಣ ಹವಾ ಗಾಳಿಗಿಂತ ಕೂಡ ಅಧಿಕ
साधु उष्णता साधु की ತಪಸ್ಯಾ ಕಿ ಹೋತಿ ಹೇ. ಆ ಉಷ್ಣತೆ ಸಾಧುಗಳ ತಪಸ್ಯ ಏನ್ ಮಾಡ್ತಾರೆ ಅಂತಂದ್ರೆ ಈ ಉಷ್ಣ ಕಾಲದ ಉಷ್ಣ ಗಾಳಿಗಿಂತ ಜಾಸ್ತಿ ಉಷ್ಣತೆ ಆ ಸಾಧುಗಳ ತಪಸ್ಯದಲ್ಲಿ ಇರುತ್ತದೆ ಅಂತ ಹೇಳ್ತಾರ. ಜಿಸ್ಸೆ ಉಷ್ಣ ಕಾಲ ಕಿ ಹವಾ ಭಿ ಹಾರ ಜಾತಿ ಹೇ. ಅದರಿಂದ ಈ ಉಷ್ಣ ಕಾಲದ ಗಾಳಿ ಸಹ ಏನಾಗತ್ತೆ, ಸೋಲು ಒಪ್ಕೊಂಡ್ಬಿಡತ್ತೆ. ಫಿರ್ ಕ್ಯಾ ಮುನಿ ಜನೋ ಕಿ ಸಮತಾ ದೇಖ ಕರ್ಕೆ ವಹ ಭಿ ಉನ್ಕೆ ಚರಣೋ ಮೇ ಮಸ್ತಕ್ ಝುಕಾತಿ ಹೇ. ಆ ಮುನಿಗಳ ತಪಶ್ಚರ್ಯ ನೋಡಿಕೊಂಡು, ಆ ಮುನಿಗಳ ಸಮತಾ ನೋಡಿಕೊಂಡು, ಆ ಮುನಿಗಳ ಸಂಯಮವನ್ನು ನೋಡಿ ಆ ಗಾಳಿ ಕೂಡ ಏನಾಗತ್ತೆ, ಉನ್ಕೆ ಚರಣೋ ಮೇ ನತಮಸ್ತಕ ಹೋ ಜಾತಿ ಹೇ. ಅವರ ಚರಣಗಳ ಮನದಲ್ಲಿ ನತಮಸ್ತಕವಾಗಿ ಬಿಡುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ಅಕಲಂಕ ದೇವ್ ರಾಜವಾರ್ತಿಕ ಅಂಕಲಂಕ ದೇವರು ರಾಜವಾರ್ತಿಕ ಗ್ರಂಥದಲ್ಲಿ ಹೇಳ್ತಾ ಇದಾರ, ಉಷ್ಣ ಪರಿಚಯಕ್ಕೆ ವಿಷಯ ಮೇಲೆ ಲಿಖತೆ ಹೇ. ಉಷ್ಣ ಪರಿಚಯದ ವಿಷಯದಲ್ಲಿ ಹೇಳ್ತಾ इधर जेठ की दोपहरिया में सूर्य के प्रखर ताप से अंगार की तरह शरीर के जलने पर भी तथा उष्ण अनशन तृषा अनशन पित्त रोग घाम और श्रम आदि की असहाय गर्मी की वेदना से पसीना कंठ शोष दाह आदि की तड़प होने पर भी जल भवन जलावगाहन लेपन सिंचन ठंडी जमीन कमल पत्र केले के पत्र शीतल वायु चंदन चंद्र कमल और मुक्ताहार आदि पूर्वानुभूत शीतल उपचारों की ओर तिरस्कार भाव रखने वाले साधु उस महाभयंकर गर्मी में वही विचार करते हैं कि हे आत्मन. ಇಷ್ಟೆಲ್ಲ ಏನ್ ಹೇಳಿದ್ರಲ್ಲ, ಅಂತ ಭಯಂಕರವಾದ ಜ್ಯೇಷ್ಠ ಮಾಸದಲ್ಲಿ ಭಯಂಕರವಾದ ಬಿಸಿಲು ಪರಿಚಯವನ್ನು ಉಷ್ಣ ಪರಿಚಯವನ್ನು ಸಹನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ಮುನಿಗಳು ಯೋಚನೆ ಏನ್ ಮಾಡ್ತಾರ ಅಂತಂದ್ರ, ಹೇ ಆತ್ಮನ್, ನೀನು ಬಹುತ್ ಬಾರ್ ನರಕೋ ಮೇ ಪರವಶ ಹೋಕ, ನರಕದಲ್ಲಿ ಪರವಶನಾಗಿ ಅತ್ಯಂತ ದುಸ್ಸಹ ಉಷ್ಣ ವೇದನಾಗಳನ್ನ, ದುಸ್ಸಹ ಅದನ್ನು ಸಹನೆ ಮಾಡ್ಕೊಳ್ಳಕ್ಕಾಗುವುದಿಲ್ಲ ಅಂತ ವೇದನೆಯನ್ನು ನೀನು ಸಹಿಸಿಕೊಂಡಿದ್ಯಾ. ಯಹ ತಪ್ ತೇರೆ ಕರ್ಮೋ ಕಾ ಕ್ಷಯ ಕರ್ ರಹಾ ಹೇ. ಅಲ್ಲಿ ಪರವಶನಾಗಿ ನೀನು ಸಹಿಸಿಕೊಂಡಿದ್ಯಾ, ಇಲ್ಲಿ ನೀನೇನ್ ಮಾಡ್ಕೋ, ಈ ಕರ್ಮಗಳನ್ನ ಕ್ಷಯ ಮಾಡ್ಕೊಳ್ಳೋದಕ್ಕೋಸ್ಕರ ತುಜೆ ಇಸೆ ತು ಸ್ವತಂತ್ರ ಭಾವ ಸೇ, ಸ್ವತಂತ್ರ ಭಾವದಿಂದ ಏನ್ ಮಾಡು, ತಪ ಇತ್ಯಾದಿ ಪುನೀತ ಪ್ರತಿಕಾರ, ತಪ ಇತ್ಯಾದಿ ಪುನೀತ ಪ್ರತಿಕಾರ ಕಿ ವಾಂಛಾನ ಕರ್ಕೆ, ಪ್ರತಿಕಾರದ ಆಸೆ ಇಟ್ಕೊಳ್ಬೇಡ. ಇಲ್ಲಿ ಯಾವುದೇ ಪ್ರಕಾರದ ಸಹನೆ ಮಾಡಿಕೊಂಡ ನನಗೆ ಒಳ್ಳೆ ಫಲ ಸಿಗತ್ತೆ, ಸ್ವರ್ಗ ಸಿಗತ್ತೆ, ಪುಣ್ಯ ಸಿಗತ್ತೆ ಅನ್ನೋಂತ ಭಾವನೆ ಯಾವುದೇ ಇಟ್ಕೊಳ್ಳದೆ ಚಾರಿತ್ರಿಕಿ ರಕ್ಷಾ ಕರ್ನ, ಚಾರಿತ್ರದ ರಕ್ಷಣೆ ಮಾಡ್ಕೊಂತ ಉಷ್ಣ ಪರಿಚಯವನ್ನು ನೀನೇನ್ ಮಾಡು, ಸಹಿಸ್ಕೋ. ಆ ಉಷ್ಣ ಪರಿಚಯದ ಮೇಲೆ ಜಯ ಪ್ರಾಪ್ತಿ ಮಾಡ್ಕೋ ಅನ್ನೋಂತ ಮಾತನ್ನು ಅಕಲಂಕ ದೇವರು ರಾಜವಾರ್ತಿಕ ಗ್ರಂಥದಲ್ಲಿ ಹೇಳಿದ್ದಾರೆ. भीषण उष्णता में महामुनिराज चंदन लेपन की भावना नहीं रखते. ಭೀಷಣ ಉಷ್ಣತೆಯನ್ನು ಸಹಿಸ್ಕೊಳ್ತಾ ಇರುವಾಗ ಆ ಮಹಾ ಮುನಿರಾಜರು ನನಗೆ ಯಾರಾದರೂ ಬಂದು ಚಂದನ ಲೇಪನೆ ಹಚ್ಚಬಹುದಾ, ಯಾರಾದರೂ ಚಂದನ ಲೇಪನೆ ಹಚ್ತಾರ ಅನ್ನುವಂತ ಭಾವನೆ ಸಹ ಮನಸ್ಸಲ್ಲಿ ಅವರು ಇಟ್ಕೊಳ್ಳುವುದಿಲ್ಲ. ಸೂರ್ಯಕ್ಕೆ ಪ್ರತಿ ಕ್ರೋಧ ವ್ಯಕ್ತ ನಹಿ ಕರ್ತೆ, ಆ ಸೂರ್ಯನ ಪ್ರತಿ ಕೂಡ ಅವರು ಕ್ರೋಧ ವ್ಯಕ್ತ ಮಾಡುವುದಿಲ್ಲ. ಸೂರ್ಯ ಅಸ್ತ ಕಾ ವಿಚಾರ ನಹಿ ಕರ್ತೆ, ಎಷ್ಟು ಯಾವಾಗಪ್ಪ ಈ ಸೂರ್ಯಾಸ್ತ ಆಗ್ತಾನ, ಯಾವಾಗ ಈ ಸೂರ್ಯಾಸ್ತ ಆಗ್ತಾನ ಅಂತ ಅದು ಸಹ ವಿಚಾರ ಅವರು ಮಾಡುವುದಿಲ್ಲ. सूर्य की तीक्ष्ण किरणों से देह में क्लेश होने के कारण से अति आर्द्र ध्यान नहीं करते, ಆದ್ರ ಧ್ಯಾನ ಸಹ ಅವರು ಮಾಡುವುದಿಲ್ಲ. ಈ ಸೂರ್ಯನ ಕಿರಣದಿಂದ ಶರೀರಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಆರ್ದ್ರ ಧ್ಯಾನ, ರೌದ್ರ ಧ್ಯಾನ ಸಹ ಅವರು ಮಾಡುವುದಿಲ್ಲ. ಚಂದ್ರಮಾ ಕಾ ಗುಣಗಾನ ನಹಿ ಕರ್ತೆ, ಚಂದ್ರಮ ಶೀತಲವಾದ ಆ ಚಂದ್ರ ಇದನ್ನ, ಆ ಚಂದ್ರಮಾನ ಗುಣಗಾನ ಸಹ ಅವರು ಮಾಡುವುದಿಲ್ಲ. ಚಂದ್ರಮಾ ಕಿ शीतल किरणों से देह को सुख मिलने से चंद्रमा से राग नहीं करते, ಆ ಚಂದ್ರಮಾನ ಶೀತಲ ಕಿರಣಗಳಿಂದ ಶರೀರಕ್ಕೆ ಏನಾಗುತ್ತೆ, ತಂಪಾಗ್ಬಿಡುತ್ತೆ, ತಂಪ ಸಿಗುತ್ತದೆ. ಆ ಕಾರಣದಿಂದ ಅವರು ಚಂದ್ರದ ಏನ್ ಮಾಡಲ್ಲ, ಅವರು ಗುಣಗಾನ ಮಾಡುವುದಿಲ್ಲ. ಚಂದ್ರನ ಮೇಲೆ ರಾಗ ಸಹ ಮಾಡುವುದಿಲ್ಲ, ಸೂರ್ಯನ ಮೇಲೆ ದ್ವೇಷ ಮಾಡುವುದಿಲ್ಲ, ಚಂದ್ರನ ಮೇಲೆ ರಾಗ ಮಾಡುವುದಿಲ್ಲ. ಚಂದ್ರೋದಯ ಕಿ ಪ್ರತೀಕ್ಷಾ ನಹಿ ಕರ್ತೆ, ಚಂದ್ರೋದಯನ ಪ್ರತೀಕ್ಷೆ ಸಹ ಅವರು ಮಾಡುವುದಿಲ್ಲ.
दोनों में राग द्वेष भय भावों का वर्जन करते हैं. ಸೂರ್ಯನಲ್ಲಿ ಮತ್ತು ಚಂದ್ರನಲ್ಲಿರುವಂತಹ ರಾಗ ದ್ವೇಷ ಯಾವುದೇ ಪ್ರಕಾರದವರು ಮಾಡದೆ ಅವೆಲ್ಲವನ್ನು ಏನ್ ಮಾಡ್ತಾರೆ ಅಶೋಕನ್ನ ವರ್ಜಿತ ತ್ಯಾಗ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. राग द्वेष का वर्जन करने वाला साधक ही राग द्वेषದ ವರ್ಜನ್ ಮಾಡುವಂತ ಸಾಧಕರಿಗೆ ಪರಿಶಯಂ ಕೋ ಸಹನ್ ಕರ್ ಸಕ್ತಾ ಅಂತ ಪರಿಶಯವನ್ನು ಸಹನೆ ಮಾಡಲಿಕ್ಕೆ ಆಗುತ್ತದೆ. ರಾಗಿ ದ್ವೇಷಿ ವ್ಯಕ್ತಿ ಇನ್ ಪರಿಶಯಂ ಕೋ ಸಹನ್ ನಹಿ ಕರ್ ಸಕ್ತಾ. ರಾಗಿ ದ್ವೇಷಿ ವ್ಯಕ್ತಿ ಈ ಪರಿಶಯಗಳನ್ನ ಸಹನೆ ಮಾಡಿಕೊಳ್ಳಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಕ್ಯೋಂಕಿ ರಾಗಿ ದ್ವೇಷಿ ವ್ಯಕ್ತಿ ಧರ್ಮ करता है कम और कर्म करता है अधिक. ಏನಂದ್ರಲ್ಲಿ ರಾಗಿ ದ್ವೇಷಿ ವ್ಯಕ್ತಿ ಏನ್ ವ್ಯಕ್ತಿ ಯಾವ ರೀತಿ ಇದೆ ಅಂತಂದ್ರೆ, ಯಾಕಪ್ಪ ರಾಗಿ ದ್ವೇಷಿ ವ್ಯಕ್ತಿ ರಾಗದ್ವೇಷ ಮಾಡುವುದಿಲ್ಲ ಅಂತ ಹೇಳಿದಾಗ ಪ್ರಶ್ನೆ ಬಂದಾಗ ಕೇಳ್ತಾರ. ಯಾಕಂತಂದ್ರೆ ರಾಗಿ ದ್ವೇಷಿ ವ್ಯಕ್ತಿ ಏನ್ ಮಾಡ್ತಿರ್ತಾನ ಅಂತಂದ್ರ ಧರ್ಮ ಕಡಿಮೆ ಮಾಡ್ತಿರ್ತಾನ ಮತ್ತು ಏನ ಕರ್ಮಗಳನ್ನ ಜಾಸ್ತಿ ಮಾಡ್ತಿರ್ತಾನ. ಆ ಕಾರಣದಿಂದ ಅವನಿಗೆ ರಾಗದ್ವೇಷವನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ಏನ್ ಮಾಡೋದ್ರಿ? ಏನ್ತಿ ಅಮ್ಮ ಹೇಳ್ರಿ, ಧರ್ಮ ಅಧಿಕ ಮಾಡೋದು ಅಥವಾ ಕರ್ಮ ಅಧಿಕ ಮಾಡೋದು? ಹೇಳ್ರಿ ಅನುಪಮಮ್ಮ, ಧರ್ಮ ಅಧಿಕ ಮಾಡೋದು ಕರ್ಮ ಅಧಿಕ ಮಾಡೋದು? ಅಜ್ಜಿ ಏನ್ ಅಧಿಕ ಮಾಡೋದು? ಧರ್ಮ ಅಧಿಕ ಮಾಡೋದು ಕರ್ಮ ಅಧಿಕ ಮಾಡೋದು? ಕರ್ಮ ಧರ್ಮ ನಂಗೆ ಒಂದೊಂದು ಸರ್ತಿ ಅದು ಏನೋ ಕೇಳಿಸ್ಬಿಡುತ್ತೆ ಕಿವಿಗೆ, ಸ್ವಲ್ಪ ಒಂದೊಂದು ಸರ್ತಿ ಶೀತ ಆಗಿಬಿಟ್ಟಿರ್ತೈತಿ, ಏನೋ ಕೇಳಿಸ್ಬಿಡ್ತಿತ್ತು ನನಗೆ ಒಂದೊಂದು ಸರ್ತಿ. ಹೌದಲ್ರಿ ಸಂಪತ್ತನ್ನ? ಖರೆ 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 ಸಂತೋಷನ ಏನ್ ಮಾಡುದ? ಧರ್ಮ ಮಾಡುದ ಕರ್ಮ ಮಾಡುದ? ಧರ್ಮ ಮಾಡೋದು ಯಾವಾಗ ಮಾಡುದ? ದಿನ ಮಾಡೋದ. ಅದೇ ಯಾವಾಗ ಮಾಡುದ? ಪ್ರಾರಂಭ ಯಾವಾಗ ಮಾಡೋದ? ಪ್ರಾರಂಭ ಯಾವಾಗ ಮಾಡೋದ? ಪ್ರಾರಂಭ ಯಾವಾಗ ಮಾಡೋದು ಹೇಳ್ರಿ? ನಿತ್ಯ ಪ್ರಾರಂಭ ಮಾಡ್ಕೋತ ಇರೋದ. ಮೊನ್ನೆ ಒಂದ್ ದಿವಸ ಬಹಳ ಬೇಸರ ಆಗಿಬಿಡ್ತು ನನಗ. ಬಹಳ ಬೇಸರ ಆಯ್ತಂದ್ರ ಆ ವ್ಯಕ್ತಿ ಹೆಸರು ಹೇಳಲ್ಲ ನಾನಿಲ್ಲಿ, ಉದಾಹರಣೆ ಹೇಳ್ತೀನಿ. ಆ ವ್ಯಕ್ತಿಗೆ ವೈರಾಗ್ಯ ಜಾಗೃತ ಆಗಲಿ ಅನ್ನುವಂಥ ಭಾವನೆಯಿಂದ, ಆ ವ್ಯಕ್ತಿ ನಿಂದೆ ಮಾಡುವಂತ ಭಾವನೆಯಿಂದ ಹೇಳ್ತಾ ಇಲ್ಲ ನಾನಿಲ್ಲಿ. ವ್ಯಕ್ತಿಗೆ ಹೆಸರು ಹೇಳಲ್ಲ ನಾನು, ಆದ್ರೆ ವೈರಾಗ್ಯ ಇನ್ನೂ ಜಾಗೃತ ಆಗಲಿ, ವೈರಾಗ್ಯ ಪ್ರಾಪ್ತಿ ಮಾಡಿಕೊಂಡು ಆ ರಾಗ ದ್ವೇಷದಿಂದ ರಹಿತನಾಗಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಿಂದೆ ಮಾಡುವಂತ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಆ ವ್ಯಕ್ತಿ ಕೇಳಿಸ್ಕೊಳ್ತಾ ಇದಾರ, ಆ ವ್ಯಕ್ತಿ ಕೇಳಿಸ್ಕೊಂಡ್ರೆ ಅವ್ರಿಗೆ ಯಾವುದೋ ಪ್ರಕಾರದ ಬೇಸರ ಆಗೋದು ಬೇಡ. ಧರ್ಮದ ಮೇಲಿಂದ ಮನೋಭಾವನೆ ಕಡಿಮೆ ಆಗೋದು ಬೇಡ. ಏನಾಯ್ತು ಅಂತಂದ್ರೆ, ಒಬ್ಬರು ವ್ಯಕ್ತಿ ಅಷ್ಟಮಿ ಚತುರ್ಥಿ ದಿವಸ ಉಪವಾಸ ಮಾಡ್ತಿದ್ರು. ಅಷ್ಟಮಿ ಚತುರ್ದಶಿ ಏನ್ ಮಾಡ್ತಿದ್ರು? ಉಪವಾಸ ಮಾಡ್ತಿದ್ರು. ಅದೇ ದಿವಸ ಅವ್ರ ಹೆಂಡತಿ ಯಾವುದೋ ಬೇರೆ ಊರಿಗೆ ಹೋಗೋದಿತ್ತು. ಅವರಿಗೆ ಎಲ್ಲಿ ಹೋಗೋದಿತ್ತು? ಬೇರೆ ಊರಿಗೆ ಹೋಗೋದಿತ್ತು. ಆ ಹೆಂಡತಿ ಮನೆಯಲ್ಲಿ ಅಡಿಗೆ ಮಾಡಿ ಹಾಕುವಂತವ್ರು ಚತುರ್ದಶಿ ದಿವಸ ಉಪವಾಸ ಇತ್ತು. ಚತುರ್ದಶಿ ಆದ ಕೂಡಲೇ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬಂದಿತ್ತು. ಆ ದಿವಸ ಅವ್ರಿಗೆ ಆಹಾರ ಮಾಡಬೇಕಾಗಿತ್ತು, ಏಕಾಸನ ಮಾಡಬೇಕಾಗಿತ್ತು. ಏನೋ ಊಟದಗೋಸ್ಕರ ಮನೆಗೆ ಹೆಂಡತಿ ಅಡಿಗೆ ಮಾಡಿ ಅವರೇ ಕೊಡ್ತಾ ಇರ್ತಿದ್ರು. ಮನೆಗೆ ಹೆಂಡತಿ ಇರುವಂತ ಹೆಂಡತಿ ಬೇರೆ ಊರಿಗೆ ಹೋಗೋರಿದ್ರು 4-5 ದಿವಸ. ಈ 4-5 ದಿವಸ ಅವ್ರು ಬೇರೆ ಊರಿಗೆ ಹೋಗ್ತಾರಂತ, ನನಗಿಲ್ಲಿ ಯಾರು ಮಾಡಿ ಕೊಡೋರು ಇಲ್ಲಂತ ಆ ವ್ಯಕ್ತಿ ಸಹ ಏನ್ ಮಾಡಿದ್ರಂತಂದ್ರೆ ಅವ್ರ ಜೊತೆಗೆ ಹೋಗ್ಬೇಕಂತ ಭಾವನೆ ಮಾಡಿಕೊಂಡಿದ್ರು. ಆದ್ರೆ ಅವಾಗ ನಾವು ಹೇಳಿದ್ವಿ, ಹೆಂಡತಿ ಜೊತೆಗೆ ತಿನ್ನೋ ಅನ್ನೋದಕ್ಕೋಸ್ಕರ ಆ ಊರಿಗೆ ನಿಮಗೆ ಹೋಗೋದೇನು ಅವಶ್ಯಕತೆ ಇಲ್ಲಪ್ಪ. ಅಲ್ಲಿ ಹೋಗಿ ಆ ಸಂಸಾರದಲ್ಲಿ ಮತ್ತೆ ಸಿಕ್ಕಾಕೊಂಡು ಕೂರೋದು ಅವಶ್ಯಕತೆ ಇಲ್ಲ. ನಾವಿದೀವಿ, ಮುನಿಗಳಿದೀವಿ ಅಂತಂದ್ರಲ್ಲಿ ಶುದ್ಧ ಆಹಾರದ ವ್ಯವಸ್ಥೆಯಲ್ಲಿ ಇದ್ದೇ ಇರುತ್ತೆ. ನೀನು ಇಲ್ಲೇ ಉಳ್ಕೋ, ಇಲ್ಲೇ ಆಹಾರ ಭೋಜನ ಮಾಡಬೇಕಾದ್ರ ಇಲ್ಲೇ ಧರ್ಮದಲ್ಲಿ ಉಳ್ಕೋ. ನಿನ್ನಲ್ಲಿ ಧರ್ಮ ಜಾಸ್ತಿ ಆಗಲಿ, ಅಲ್ಲಿ ಹೋಗಿ ಸಂಸಾರ ಜಾಸ್ತಿ ಆಗೋದು ಬೇಡ. ಧರ್ಮ ಅಧಿಕ ಆಗಲಿ, ಕರ್ಮ ಅಧಿಕ ಆಗೋದ ಬೇಡ ಅನ್ನುವಂತ ಉದ್ದೇಶದಿಂದ ಹೇಳಿದ್ವಿ. ಉದ್ದೇಶ ಹೇಳೋದಿಷ್ಟೇ ಇದಿಲ್ಲ. ನಾನು ನನ್ನ ದೊಡ್ಡ ಸ್ಥಾನ ಹೇಳ್ತಾ ಇಲ್ಲ, ನಾನಿಲ್ಲಿ ಹೇಳ್ತಾ ಇರೋದು ಇಷ್ಟೇ. ನನಗೇನಂತಂದ್ರ ಆ ಸಂದರ್ಭ, ಇಂಥ ಸಂದರ್ಭಗಳು ಏನಾದ್ರು ಬಂದು ಅಂತಂದ್ರೆ ನಿಮಗೆ ಹೇಳ್ತೀನಿ, ನಿಮ್ಮ ಶ್ರಾವಕರಿಗೆ ಹೇಳ್ತಿರ್ತೀನಿ, ನಿಮ್ಮ ಮನೆ ಅಕ್ಕಪಕ್ಕದವರು, ನಿಮ್ಮ ಫ್ರೆಂಡ್ಸು, ನಿಮಗೆ ಬೇಕಾದವರು ಯಾವ ರೀತಿ ಈ ರೀತಿ ಏನಾದ್ರು ಅವ್ರಿಗೆ ಪರಿಸ್ಥಿತಿ ಅಡಚಣೆ ತೊಂದರೆಗಳಿದ್ವು ಅಂತಂದ್ರೆ ಆ ಸಂದರ್ಭದಲ್ಲಿ ಅಂತವ್ರದ್ದು ವ್ಯವಸ್ಥೆ ಮಾಡಿದ್ರಂತಂದ್ರೆ ಆ ವ್ಯಕ್ತಿ ಸಾಧನೆ ಮಾಡಿ, ತಪಶ್ಚರ್ಯ ಮಾಡಿ, ಆ ತಪ ಮಾಡಿ, ಆ ತ್ಯಾಗದಲ್ಲಿ ಏನು ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ತಾನ, ಆ ಪುಣ್ಯದಲ್ಲಿ ನಿಮಗೂ ಸಹ ಪುಣ್ಯ ಸಿಗ್ತಾ ಇರುತ್ತೆ. ಆ ಕಾರಣದಿಂದ ಆ ಕ್ರಿಯೆಗಳನ್ನ ಏನ್ ಮಾಡ್ತಿರ್ಬೇಕು?
ಸಂಪತ್ತನ್ನ ನಾವು ಆ ತ್ಯಾಗಿಗಳಿಗೆ, ಅಂತಹ ಸಾಧಕರಿಗೆ, ಅಂತಹ ವ್ರತಿಕರಿಗೆ ನಾವು ಸಹಕಾರಿಗಳಾಗಬೇಕು. ಆ ಸಹಕಾರಿಗಳಾದಿವಂತಂದ್ರೆ ಅಲ್ಲಿ ಆ ವ್ಯಕ್ತಿಗೆ ಒಂದು ಸಾಧನೆ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿರುವಂತ ಪುಣ್ಯ ನಿಮಗೂ ಸಹ ಸಿಗ್ತಾ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಐತೇನ್ರಿ? ಏನ್ ಮಾಡೋದು? ಯೋಚನೆ ಮಾಡ್ರಿ. ಈ ಪ್ರಕಾರದ ಪರಿಸ್ಥಿತಿಗಳು ಎಲ್ಲರ ಜೊತೆಗೆ ಬರ್ತಿರ್ತಾವ. ಈ ತರದ ಪರಿಸ್ಥಿತಿಗಳು, ಈ ತರದ ವ್ಯವಸ್ಥೆಗಳು ಎಲ್ಲರ ಜೊತೆಗೆ ಬರ್ತಿರ್ತಾವ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? ಸಹಕಾರಿಗಳು ಆಗಬೇಕು. ಇಲ್ಲಿ ಉದಾಹರಣೆ ಬಂತಿಲ್ಲಿ. ನಾವೇನಾಗಬೇಕು? ರಾಗಿಗಳಾಗಬೇಕಾ, ದ್ವೇಷಿಗಳಾಗಬೇಕಾ, ಅಥವಾ ಧರ್ಮ ಅಧಿಕ ಮಾಡಬೇಕಾ, ಕರ್ಮ ಅಧಿಕ ಮಾಡಬೇಕಾ? ಇದು ನಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲಿನೂ ವೈಭವನ್ನ ಇಲ್ಲ. ಧರ್ಮ ಬೆಳೆಸೋದಕ್ಕೆ ನಿಮಿತ್ತಿಗಳಾಗಬೇಕು, ಕರ್ಮ ಬೆಳೆಸೋದಕ್ಕೆ ನಾವು ನಿಮಿತ್ತಿಗಳು ಆಗಿರಬಾರ್ದು. ಧರ್ಮ ಬೆಳೆಯೋದಕ್ಕೆ ನಾವು ನಿಮಿತ್ತಿಗಳಾಗಿರ್ಬೇಕು, ಕರ್ಮ ಬೆಳೆಸೋದಕ್ಕೋಸ್ಕರ ನಾವು ನಿಮಿತ್ತ ಆಗಿರಬಾರ್ದು. ಯೋಚನೆ ಮಾಡ್ಬೇಕಿಲ್ಲಿ ನಾವು. ಯಾರಾದ್ರೂ ಒಬ್ಬ ವ್ಯಕ್ತಿ ಧರ್ಮ ಮಾಡಕ್ ಆಗ್ತಿಲ್ಲ ಅಂತ ಕರ್ಮ ಮಾಡೋದ್ ಕಡೆ ಹೋಗ್ತಿದ್ದಂತಂದ್ರೆ ಆ ವ್ಯಕ್ತಿಯನ್ನು ನಾವು ತಡೆ ಹಿಡಿದು ಧರ್ಮದಲ್ಲಿ ಅವನು ಏನ್ ಮಾಡ್ಬೇಕು? ಸ್ಥಿರ ಮಾಡ್ಬೇಕು. ಇದು ಯಾವ್ದು ಅಂಗ ಅಂತ ಹೇಳ್ತಾರೆ? ಇದರಲ್ಲಿ ಸ್ಥಿತೀಕರಣ ಅಂಗ ಅಂತ ಹೇಳ್ತಾರ. ಇದು ಸ್ಥಿತೀಕರಣದ ಅಂಗ ಪಾಲನೆ ನಾವು ಮಾಡ್ತಾ ಇರಬೇಕು. ನಾ ಅದಕ್ಕೆ ಹೇಳಿದೆ, ಆ ವ್ಯಕ್ತಿ ಹೆಸರು ಹೇಳಲ್ಲ, ಆ ವ್ಯಕ್ತಿ ಬಗ್ಗೆ ಹೇಳಲ್ಲ, ನಾನು ಅದ್ರ ಉದಾಹರಣೆ ಮಾತ್ರ ಹೇಳ್ತೀನಿ. ಇದು ಉಪಗೋಹಣ ಅಂಗದ ಕೂಡ ಇಲ್ಲಿ ಪಾಲನೆ ಆಯ್ತು. ಈ ರೀತಿ ಸಮ್ಯಕ್ ದರ್ಶನದ ಅಂಗದ ನಾವಿಲ್ಲಿ ಪಾಲನೆ ಮಾಡ್ತಾ ಮಾಡ್ತಾ ಧರ್ಮದ ಪಾಲನೆ ಮಾಡ್ತಾ ಇರಬೇಕು ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ ನಾವಿಲ್ಲಿ ನಮ್ಮ ಭಾವನೆಗಳು ಇರಬೇಕು. क्योंकि रागी द्वेषी व्यक्ति संतोषन्ना धर्म कमी करता है और कर्म ज्यादा करता रहता है. ಧರ್ಮ ಕಡಿಮೆ ಮಾಡ್ತಿರ್ತಾನ, ಕರ್ಮ ಜಾಸ್ತಿ ಮಾಡ್ತಿರ್ತಾನ. ಯಾರು? ರಾಗಿ ದ್ವೇಷಿ ವ್ಯಕ್ತಿ. ಇನ್ನು ರಾಗಿ ದ್ವೇಷಿ ವ್ಯಕ್ತಿ ಆಗೋದು ಅಥವಾ ಸಂಯಮಿ ಸಮತಾಪೂರ್ವಕ ನಾವು ಸಂಯಮವನ್ನು ಧಾರಣೆ ಮಾಡಿಕೊಂಡು ರಾಗ ದ್ವೇಷವನ್ನು ಕಳೆಯುವಂತ ವ್ಯಕ್ತಿ ಆಗೋದು, ಅದು ನಮಗೆ ಬಿಟ್ಟುಕೊಟ್ಟ ವಿಷಯ ಇದೆ. ಯೋಚನೆ ಮಾಡಿ. उसी प्रकार एलोहितु जैसे जैसे सागर के मध्य में कमल खिलते हैं, कांटों के बीच में गुलाब खिलते हैं. ಯಾವ ರೀತಿ ನಾವಿರ್ಬೇಕಂತಂದ್ರ ಸಾಗರದ ಮಧ್ಯದಲ್ಲಿ ಯಾವ ರೀತಿ ಕಮಲ ತಾವರೆ ಹೂವು ಅರಳುತ್ತಾ ಇರುತ್ತೆ, ಯಾವ ರೀತಿ ಮುಳ್ಳಿನ ಮಧ್ಯದಲ್ಲಿ ಗುಲಾಬ್ ಹೂವು ಅರಳುತ್ತಾ ಇರುತ್ತೆ, ಆ ಪ್ರಕಾರ उसी प्रकार से ಪರಿಶಯೋं के मध्य में संयम फलता है. ಈ ಪರಿಶಯಗಳ ಮಧ್ಯದಲ್ಲಿ ಸಂಯಮದ ಪಾಲನೆ ಆಗ್ತಾ ಇರುತ್ತೆ. ಸಾಗರದ ಮಧ್ಯದಲ್ಲಿ ಯಾವ ರೀತಿ ತಾವರೆ ಹೂವು ಅರಳುತ್ತಾ ಇರುತ್ತೆ, ಮುಳ್ಳಿನ ಮಧ್ಯದಲ್ಲಿ ಯಾವ ರೀತಿ ಕಮಲ ಹೂವು ಅರಳುತ್ತಾ ಇರುತ್ತೆ, ಅದೇ ರೀತಿ ಈ ಪರಿಶಯಗಳ ಮಧ್ಯದಲ್ಲಿ ಸಂಯಮ ಏನಾಗ್ತಾ ಇರುತ್ತೆ? ಅರಳುತ್ತಾ ಇರುತ್ತೆ. ಸಂಯಮ ಫಲತಾ ಹೇ. ಸಂಯಮ ಕಿ ಶೋಭಾ ಪರಿಶಯೋ ಸೇ ಹೋತಿ ಹೇ. ನೀವು ನಿಜವಾಗ್ಲೂ ಇದೀರಾ ಅಂತ ನಿಮ್ಮ ಶೋಭೆ ಜನರಿಗೆ ಗೊತ್ತಾಗೋದು ಯಾವಾಗ ಹೇಳಿ? ನಿಜವಾಗ್ಲೂ ನೀವು ಸಮತಾ ಧಾರಣೆ ಮಾಡ್ಕೊಂಡಿದ್ದೀರಾ ಅಂತ ಸಮಾಜಕ್ಕೆ ಗೊತ್ತಾಗೋದು ಯಾವಾಗ ಹೇಳಿ? ಈ ಜನರಿಗೆ ಪರಿಚಯ ಆಗೋದು ಯಾವಾಗ ಹೇಳಿ? ನೀವು ಸಂಯಮಧಾರಿದಿರಾ, ಸಮತಾಧಾರಿದಿರಾ ಅಂತ ಯಾವಾಗ ನೀವು ಪರಿಚಯಗಳ ಸಹನೆ ಮಾಡ್ತಿರ್ತಾರ, ಯಾವಾಗ ನಿಮಗೆ ಪರಿಚಯಗಳು ಬರ್ತಿರ್ತಾವ, ಆವಾಗಲೇ ನಿಮ್ಮದು ಪರಿಚಯ ಆಗ್ತಾ ಇರತ್ತೆ. ಅರ್ಥ ಆಯ್ತಾ? ಬರೇ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿಕೊಂಡು ಕದ ಹಾಕೊಂಡು ಕಣ್ಣು ಮುಚ್ಚಿಕೊಂಡು ಕುತ್ಕೊಂಡ್ರೆ ನಿಮ್ ಸಂಯಮದ ಪರೀಕ್ಷೆ ಆಗಲ್ಲ. ನಮ್ ಶಾಂತಿ ಸಾಗರ್ ಮಹಾರಾಜರು ಹೇಳ್ತಿದ್ರು, ಸಂತ್ಯಾಗ ಸಾಮಾಯಿಕ ಮಾಡ್ಬೇಕಂತ ಹೇಳ್ತಿದ್ರು. ಅವರು ಎಲ್ಲಿ ಸಾಮಾಯಿಕ ಮಾಡ್ಬೇಕಂತ ಹೇಳ್ತಿದ್ರು? ಎಲ್ಲಿ? ಸಂತ್ಯಾಗ ಸಾಮಾಯಿಕ ಮಾಡ್ಬೇಕಂತ ಹೇಳ್ತಿದ್ರು. ಅಲ್ಲೇ ನಿಜವಾಗ್ಲೂ ನಿಮ್ ಸಂಯಮದ ಪರೀಕ್ಷೆ ಅಂತ ಹೇಳ್ತಿದ್ರು ಅವರು. ರೂಮ್ ಅಲ್ಲಿ ಕದ ಹಾಕೊಂಡು ಲಾಕ್ ಹಾಕೊಂಡು 1 2 3 4 5 ಬಾಗಿಲು ಹೋಗಿ ಲಾಕ್ ಮಾಡ್ಕೊಂಡು ಒಳಗೆ ಸಂಧ್ಯಾಗ ಹೋಗಿ ಸಾಮಾಯಿಕ ಕುತ್ಕೊಳ್ಳೋದು ಸಾಮಾಯಿಕ ಅಲ್ಲ, ಅದಕ್ಕೆ ಸಂಯಮನಲ್ಲ, ಅದಕ್ಕೆ ಸಮತಾನಲ್ಲ, ಸಂತ್ಯಾಗ ಸಾಮಾಯಿಕ ಮಾಡ್ಬೇಕಂತ ಹೇಳ್ತಾರೆ ಅವ್ರು. ಅಂದ್ರೆ ಅದ್ರ ಅರ್ಥ ಏನು ಹೇಳ್ರಿ ವೈಭವನ? ಸಂತ್ಯಾಗ ಸಾಮಾಯಿಕ ಅಂದ್ರೆ ಅದ್ರ ಅರ್ಥ ಏನು? ಎಷ್ಟೋ ಕಿರಿಕಿರಿ ಇರ್ಲಿ, ಎಷ್ಟೋ ನಿಮಗೆ ಪರಿಚಯಗಳಿರ್ಲಿ, ಎಷ್ಟೋ ಉಪಸರ್ಗ ಆಗ್ತಾ ಇರಲಿ, ಎಷ್ಟೋ ತೊಂದರೆ ಆಗ್ತಾ ಇರಲಿ, ಅಂತ ಸಂದರ್ಭದಲ್ಲಿ ಸಮತಾ ಧಾರಣೆ ಮಾಡಿಕೊಳ್ಳೋದ್ರೆ ನಿಜವಾದ ಸಾಮಾಯಿಕ. ಕೈ ಮೇಲೆ ಕೈ ಇಟ್ಕೊಂಡು, ಕಾಲ ಮೇಲೆ ಕಾಲು ಇಟ್ಕೊಂಡು, ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಸಾಮಾಯಿಕ ಅಲ್ಲ. ಏಕಾಂತ ಸ್ಥಾನದಲ್ಲಿ ಹೋಗಿ ಕುತ್ಕೊಳ್ಳೋದು ಸಾಮಾಯಿಕ ಅಲ್ಲ. ಎಲ್ಲಾ ಪರಿಚಯಗಳ ಮಧ್ಯದಲ್ಲಿ, ಎಲ್ಲಾ ಪ್ರಕಾರದ ಉಪಸರ್ಗದ ಮಧ್ಯದಲ್ಲಿ, ಎಲ್ಲಾ ಪ್ರಕಾರದ ತೊಂದರೆಯ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಬೆಂಕಿಯಲ್ಲಿ ತಾವ್ರೆ ಹೂವು ಅರಳದಂಗೆ ನಿಮ್ಮ ಜೀವನ ಇರಬೇಕು. ಯಾವ ರೀತಿ ಅಂತಂದ್ರೆ ಆ ಸಂತ್ಯಾಗ ಸಾಮಾಯಿಕ ಮಾಡಿದಂಗ ಇರಬೇಕು, ಸಮತಾ ಭಾವ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ನೋಡಿ ಅಮ್ಮ,
ಅದಕ್ಕೆ ಗ್ರಂಥಗಳಲ್ಲಿ ಆಚಾರ್ಯ ಭಗವಂತರೆಲ್ಲ ಹೇಳ್ತಾರ ಏನಂತಂದ್ರೆ, ಚತುರ್ಥ ಕಾಲದಲ್ಲಿ 1000 ವರ್ಷ ತಪಶ್ಚರ್ಯ ಮಾಡಿದ್ದು ಪುಣ್ಯ ಅಷ್ಟೇ. ಅಶೋಕನ ಚತುರ್ಥ ಕಾಲದಲ್ಲಿ 1000 ವರ್ಷ ತಪಶ್ಚರ್ಯ ಮಾಡಿದ್ದ ಪುಣ್ಯ ಅಷ್ಟೇ, ಮತ್ತೆ ಇಂಥ ಪಂಚಮ ಕಾಲದಲ್ಲಿ 1 ದಿವಸ ತಪಶ್ಚರ್ಯ ಮಾಡಿದ ಪುಣ್ಯ ಅಷ್ಟೇ ಅಂತ ಸಮಾನ ಅಂತ ಹೇಳ್ತಾರೆ. ಇಲ್ಲಿ 1000 ವರ್ಷ ಇಲ್ಲಿ 1 ದಿವಸ ಇಲ್ಲಿ ಯೋಚನೆ ಮಾಡಿ. ಯಾಕೆ ಹೇಳಿದಿರೋದು ಈ ಮಾತು? ಚತುರ್ಥ ಕಾಲದಲ್ಲಿ ನಿಮಗೆ ಬೇಕಾಗಿರುವಂತ ಎಲ್ಲ ಅನುಕೂಲ ಪರಿಸ್ಥಿತಿ, ಎಲ್ಲ ವ್ಯವಸ್ಥೆಗಳು ಎಲ್ಲ ನಿಮಗೆ ಸುಲಭವಾಗಿ ಸಿಗ್ತಿದ್ವು ಅಲ್ಲಿ ಚತುರ್ಥ ಕಾಲದಲ್ಲಿ. ಆದ್ರೆ ಈ ಪಂಚಮ ಕಾಲದಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ, ಯಾವುದೇ ಅನುಕೂಲತೆ ಇಲ್ಲ, ಭಯಂಕರವಾದ ಕ್ಲಿಷ್ಟವಾದ ಪರಿಣಾಮಗಳ ಧಾರಣೆ ಮಾಡಿಕೊಂಡಂತ ಈ ಜನ ಸಮೂಹದ ಮಧ್ಯದಲ್ಲಿ ನಾವು ಬದುಕಬೇಕಾಗಿದೆ. ಇಂಥ ಬದುಕದಲ್ಲಿ ಕೂಡ ನೀವು 1 ದಿವಸ ತಪಶ್ಚರ್ಯ ಮಾಡ್ತೀರಾ, ಸಾಮಾಯಿಕ ಮಾಡ್ತೀರಾ, ಸಾಧನೆ ಮಾಡ್ತೀರಾ ಅಂದ್ರೆ ಆ ಚತುರ್ಥ ಕಾಲದಲ್ಲಿ 1000 ವರ್ಷ ಮಾಡಿರುವಂತಹ ತಪಸ್ಯ ಮತ್ತೆ ಇವತ್ತು 1 ದಿವಸ ಮಾಡಿರುವಂತಹ ತಪಸ್ಯ ಸಮಾನವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೇಷ್ಠ ಯಾವುದು? 1 ದಿವಸ ಮಾಡಿ. ಯಾಕೆ ಹೇಳಿ? ಅನುಕೂಲತೆ ಇಲ್ಲ ನಿಮ್ಗೆ ಇಲ್ಲೆಲ್ಲ ಪ್ರತಿಕೂಲತೆ ಇದೆ. ಇಲ್ಲಿ ಅನುಕೂಲ ಇಲ್ಲವೇ ಇಲ್ಲ. ಇಲ್ಲಿ ಎಲ್ಲ ವಿರುದ್ಧವಾಗಿದೆ. ಇಲ್ಲಿ ನಿಮಗೆ ಅಲ್ಲೆಲ್ಲ ನಿಮಗೆ ಬೇಕಾದಂಗೆ ಎಲ್ಲ ಆಚರಣೆ ಆಗ್ತಾ ಇದೆ. ಹೇಳ್ತೀವಿ ನಾವು ವಿದ್ಯಾಸಾಗರ ಮಹಾರಾಜರು ಹಾಗೆ, ವಿದ್ಯಾಸಾಗರ ಮಹಾರಾಜರು ಹೀಗೆ, ವಿದ್ಯಾಸಾಗರ ಮಹಾರಾಜರ ತಪಶ್ಚರ್ಯ ಹಾಗೆ, ಅವ್ರ ಸಾಧನೆ ಹೀಗೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತೀವಿ. ವಿದ್ಯಾಸಾಗರ ಮಹಾರಾಜರು ಸಾಧನೆ ಮಾಡ್ತಾ ಇದ್ರೆ ಎಲ್ಲಿ? ಉತ್ತರ ಭಾರತದಲ್ಲಿ, ಬುಂದೇಲ್ಖಂಡದಲ್ಲಿ, ಮಧ್ಯಪ್ರದೇಶದಲ್ಲಿ. ಯಾಕೆ? ಅಲ್ಲಿ ಸಾಧನೆ ಆಗುತ್ತೆ. ಅಲ್ಲೆಲ್ಲ ಅನುಕೂಲತೆ ಇದೆ ನಿಮಗೆ. ಅಲ್ಲಿ ಬೇಕಾಗಿರುವಂತ ಎಲ್ಲ ಅನುಕೂಲತೆ ಅವ್ರ ಸುತ್ತಮುತ್ತ ಎಲ್ಲ ಇದೆ. ಅವ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ ನಾಳೆ ಚೌಕ ಆಚರಣೆ ಅಂತ, ಹೇಳೋದು ಅವಶ್ಯಕತೆ ಇಲ್ಲ ನಾಳೆ ಆಹಾರ ಕೂಡಕ್ಕೆ ಬನ್ನಿ ಅಂತ, ಹೇಳೋದು ಅವಶ್ಯಕತೆ ಇಲ್ಲ ನನಗೆ ಔಷಧಿ ಇದು ಬೇಕಂತ. ಅಲ್ಲೆಲ್ಲ ಬುದ್ಧಿವಂತ ಶ್ರಾವಿಕರಿದಾರಲ್ಲಿ. ಅಲ್ಲೆಲ್ಲ ಬುದ್ಧಿವಂತರು ಶ್ರಾವಿಕರಿದ್ದಾರೆ. ಅವ್ರು ಸೇವೆ ಮಾಡ್ತಾ ಇದ್ದಾರೆ. 24 ಗಂಟೆ ಅವ್ರ ಸುತ್ತಮುತ್ತ ಅವ್ರು ಸೇವೆ ಮಾಡುವಂತ ಸಾಧಕರಲ್ಲಿ ಶ್ರಾವಕರು ಅಲ್ಲಿ ಉಪಸ್ಥಿತರಿದ್ದಾರೆ. ಅಂತಲ್ಲಿ ಸಾಧನೆ ಮಾಡೋದೇನ್ ದೊಡ್ಡದಾಗದ? ಅಂತಲ್ಲಿ ಕೂತ್ಕೊಂಡು ಸಾಧನೆ ಮಾಡೋದೇನ್ ದೊಡ್ಡದಾಗದ? ಬರ್ರಿ ದಕ್ಷಿಣ ಕಡೆ, ಬರ್ರಿಲ್ಲಿ ದಕ್ಷಿಣ ಕಡೆ ಶ್ರಾವಕರನ್ನ ದಿನ ಕರಿಬೇಕಾಗತ್ತೆ. ಬರ್ರಪ್ಪ ನಾಳೆ ಆಹಾರ ಕೊಡಕ್ಕಂತ. ಶ್ರಾವಕರಿಗೆ ಕರಿಬೇಕಾಗತ್ತೆ, ಬರ್ರಿ ನಮ್ ಕೈಕಾಲ ಒತ್ತು ಬರ್ರಿ ಅಂತ. ವಯೋವೃತ್ತಿ ಮಾಡ್ಬೇಕಂತ ಅವ್ರಿಗೆ ಕಲಿಸ್ಕೊಡ್ಬೇಕಾಗತ್ತೆ. ಕೆಲವೊಬ್ಬರಿಗೆ ಇನ್ನೂ ಜೈನ ಧರ್ಮದಲ್ಲಿ ಹುಟ್ಟಿನಂತ ಶ್ರಾವಕರಿಗೆ ನವದಾ ಭಕ್ತಿ ಗೊತ್ತಿಲ್ಲ. ಜೈನ ಧರ್ಮದ ಶ್ರಾವಕರಿಗೆ, ಜೈನ ಧರ್ಮದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ನವದಾ ಭಕ್ತಿ ಗೊತ್ತಿಲ್ಲ, ಸೋಲ ಅಂದ್ರೆ ಗೊತ್ತಿಲ್ಲ, ಶ್ರಾವಕರ ಆ 7 ಗುಣಗಳ ಗೊತ್ತಿಲ್ಲ. ಅಂತ ಶ್ರಾವಕರ ಮಧ್ಯದಲ್ಲಿ ಸಾಧನೆ ಮಾಡೋದು ಅಲ್ಲಿ 10 ವರ್ಷ ಮಾಡೋದಷ್ಟೇ, ಇಲ್ಲಿ 1 ದಿವಸ ಮಾಡೋದಷ್ಟೇ. ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಪರಿಸ್ಥಿತಿ ಹೀಗಿದಾವ, ಪರಿಸ್ಥಿತಿ ಈ ರೀತಿ ಇದಾವ. ಅಲ್ಲಿ ಕೂತ್ಕೊಂಡಿರುವಂತ ವಿದ್ಯಾಸಾಗರ ಮಹಾರಾಜರನ್ನ ಇಲ್ಲಿ ಕೂತ್ಕೊಂಡಿರುವಂತ ವಿದ್ಯಾಸಾಗರ ಮಹಾರಾಜರನ್ನ ಇಲ್ಲಿ ಕೂತ್ಕೊಂಡಿರುವಂತ ಕೆಲವೊಂದು ಮುನಿಗಳನ್ನ ನಾವ್ ಇಲ್ಲಿ ಕೂತ್ಕೊಂಡು ನಿಂದನೆ ಮಾಡೋದು, ಅವ್ರನ್ನ ಅವಹೇಳನೆ ಮಾಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರ ಬಗ್ಗೆ ನಾವು ಅಸಹ್ಯವಾಗಿ ಮಾತಾಡೋದು, ಅಲ್ಲಿ ಎಲ್ಲ ಇದೆ ಅನುಕೂಲತೆ ವಿದ್ಯಾಸಾಗರ ಮಹಾರಾಜರಿಗೆ. ಅವ್ರು ಪರಮಾತ್ಮಗಳ ಈ ಪಂಚಮ ಕಾಲದ ನಡೆದಾಡೋ ದೇವರೇ ಅವರು ವಿದ್ಯಾಸಾಗರ ಮಹಾರಾಜರು. ನಾವು ಅದರಲ್ಲಿ ಒಂದು ಕೂದಲಷ್ಟು ಕೂಡ ಸಂಶಯ ಇಲ್ಲ. ಆದ್ರೆ ಅವ್ರು ಅಲ್ಲಿ ಮಾಡ್ತಾ ಇರುವಂತಹ ಸಾಧನೆ ಇಲ್ಲಿ ಮಾಡಕ್ ಆಗಲ್ಲ ಭವ್ಯ ಜೀವಿಗಳೇ. ಅವ್ರು ಅಲ್ಲಿ ಮಾಡ್ತಾ ಇರುವಂತಹ ತಪಶ್ಚರ್ಯ ಇಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರು ಅಲ್ಲಿ ಮಾಡ್ತಾ ಇರುವಂತಹ ಪ್ರಭಾವನೆ ಅದು ಇಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರು ಅಲ್ಲಿ ಕಳ್ಕೊಳ್ತಾ ಇರುವಂತಹ ಕರ್ಮಗಳು ಅದು ಇಲ್ಲಿ ಕಳ್ಕೊಳ್ಳಿಕ್ಕೆ ಅಲ್ಲೆಲ್ಲ ಅನುಕೂಲತೆ ಇದೆ. ಇಲ್ಲಿ ಇಂಥ ಪ್ರತಿಕೂಲತೆ ಮಧ್ಯದಲ್ಲಿ ಸಾಧನೆ ಮಾಡ್ತಾ ಇರುವಂತ ಒಂದೊಂದು ಸಾಧುಗಳು ಸಹ ಅವರು ಶ್ರೇಷ್ಠನೇ ಇದಾರ. ನಮ್ಮ ಮಂಡ್ಯ ಜಿಲ್ಲಾದ ಕಡೆ ಒಂದು ಯಾರೋ ಒಬ್ರು ಮುನಿಗಳಿದ್ದಾರೆ. ಮಂಡ್ಯ ಭಾಗದವರು ಒಬ್ರು ಮುನಿಗಳು ಶ್ರವಣ ಬೆಳಗೋದಲ್ಲಿ ಬರೀ ಸುತ್ತ ಹಾಕ್ತಿದ್ರು ನೋಡ್ರಿ. ಅವರು ಮೂರ್ತಿ ಸುತ್ತ ಹಾಕೋದು, ಮಂದಿರ ಸುತ್ತ ಹಾಕೋದು. ಅವ್ರ ಹೆಸರೇನು? ಅನುಪಮ ಕೀರ್ತಿ ಮಹಾರಾಜರು. ಏನ್ ಕಡಿಮೆ ಇದೆ ಹೇಳಿ ಅನುಪಮ ಕೀರ್ತಿ ಮಹಾರಾಜರು ತಪಶ್ಚರ್ಯದಲ್ಲಿ? ನಾವಿನ್ನು ಬಿಡಿ, ನಾವಿನ್ನು ಹೆಂಗಿದೀವಿ, ನಾವು ತಪಶ್ಚರ್ಯದಲ್ಲಿ ಕಡಿಮೆ ಇದೀವಿ, ಸಾಧನೆಯಲ್ಲಿ ಕಡಿಮೆ ಇದೀವಿ, ತ್ಯಾಗದಲ್ಲಿ ಕಡಿಮೆ ಇದೀವಿ. ಅನುಪಮ ಕೀರ್ತಿ ಮಹಾರಾಜರು ನೋಡಿ ನಮ್ ಇದೇ ಕರ್ನಾಟಕದಲ್ಲಿ ಇದ್ದಾರೆ ಇವಾಗ ಅವರು. ಎಲ್ಲೂ ಕನಕಗಿರಿ ಸುತ್ತಮುತ್ತ, ಎಲ್ಲೋ ಮೈಸೂರದಲ್ಲಿ ಚಾತುರ್ಮಾಸ ನಡೀತಿದೆ ಅವ್ರದ್ದು ಈ ಸಲ. ಮೈಸೂರದಲ್ಲಿ
ಪ್ರಗಲ್ಭ ಸಾಗರ್ ಮಹಾರಾಜರ ಜೊತೆಗೆ ಅವ್ರ ಚತುರ್ಮಾಸ ನಡೀತಾ ಇದ್ದಲ್ಲಿ ಆ ಮಹಾರಾಜರದ್ದು ಏನ್ ತಪಶ್ಚರ್ಯ ಕಡಿಮೆ ಇದೆ ಹೇಳಿ? ಏನು ಉಪವಾಸ ಮಾಡಲು, ಏನ್ ತಪಮಾಲ ಮಾಡಲು, ಏನ್ ಚರ್ಯ ಮಾಡಲು, ಏನ್ ಸಾಧನೆ ಮಾಡಲ್ವೋ, ಏನ್ ಮಾಡಲ್ಲ. ಎಷ್ಟು ಜನ ಹೋಗ್ತೀರಿ ನೀವು ಅವ್ರ ಹತ್ರ ಹೇಳಿ? ಎಷ್ಟು ಜನ ಅವ್ರ ಹತ್ರ ಸೇವೆ ಮಾಡಕ್ ಹೋಗ್ತೀರಾ ಹೇಳಿ? ಎಷ್ಟು ಜನ ಆಹಾರ ಕೊಡ್ಲಿಕ್ಕೆ ಹೋಗ್ತೀರಾ ಹೇಳಿ? ಎಷ್ಟು ಜನ ವೈಯಾವೃತ್ತಿ ಮಾಡ್ಲಿಕ್ಕೆ ಹೋಗ್ತೀರಾ ಹೇಳಿ? ಎಷ್ಟು ಜನ ಹೋಗ್ತೀರಿ? ಯಾಕೆ ಹೋಗಲ್ಲ? ಅವ್ರ ಪ್ರಭಾವ ಇಲ್ಲ. ಯಾಕೆ ತಪಶ್ಚರ್ಯ ಮಾಡಲ್ವ ಅವರು? ದರ್ಶನ ಕೂಡ ಮಾಡಿಲ್ಲ. ಕೆಲವೊಬ್ರು ದರ್ಶನ ಸಹ ಮಾಡಿಲ್ಲ. ಇಂಥ ಮೂರ್ಖ ಜನ ಸಹ ಅಶೋಕನ ಇದ್ದಾರೆ ಇಲ್ಲಿ ಕೆಲವೊಬ್ರು. ಅವ್ರ ಸಾಧುಗಳೇ ಅಲ್ಲ ಅವರು. ಯಾಕೆ? ಅವ್ರಿಗೇನು ರೋಗ ಆಗಿದೆಯಾ? ಅವ್ರಿಗೇನು ಹುಳ ಬಿದ್ದಿದೆ ಶರೀರಕ್ಕೆ? ಅವ್ರು ಸಾಧುಗಳಲ್ಲ ಅಂತ ಅವರು. ಯಾಕೆ ಸಾಧುಗಳಲ್ಲ? ದಿಗಂಬರ ಅಲ್ವಾ ಅವರು? ಮೇಲೆ ಬಟ್ಟೆ ತೆಗೆದಿಲ್ವಾ? ಮನೆ ಮಠ ತ್ಯಾಗ ಮಾಡಿಲ್ವಾ? ಕೇಶಲೋಚನ ಮಾಡಲ್ವಾ? ಒಂದೇ ಸರ್ತಿ ದಿನದಲ್ಲಿ ಆಹಾರ ತಗೊಳ್ಳಲ್ವಾ? ಕಾಲಲ್ಲಿ ಚಪ್ಪಲಿಲ್ಲದೆ ವಿಹಾರ ಮಾಡಲ್ವಾ? ಏನ್ ಗಾಡಿಯಲ್ಲಿ ಕೂತ್ಕೊಂಡು ವಿಹಾರ ಮಾಡ್ತಾರ ಅವರು? ಒಂದೇ ಸರ್ತಿ ನೀರು ಕುಡಿತಾರ, ಒಂದೇ ಸರ್ತಿ ನೀರು ಕುಡಿತಾರ, ಒಂದೇ ಸರ್ತಿ ಆಹಾರ ಮಾಡ್ತಾರ, ಕಾಲಲ್ಲಿ ಬರಗಾಲಲ್ಲಿ ವಿಹಾರ ಮಾಡ್ತಾರ, ಇನ್ನೂ ತನಕ ಗಾಡಿಯಲ್ಲಿ ಕೂತ್ಕೊಂಡು ವಿಹಾರ ಮಾಡಲ್ಲ ಅವರು. ಅಂತ ಸಾಧಕರಿಗೆ ನಮೋಸ್ತು ಮಾಡ್ಲಿಕ್ಕೆ ನಾಚಿಕೆ ಬರುತ್ತೆ ಮಕ್ಕಳಿಗೆ, ಇವರಿಗೆ. ಅಂತ ಸಾಧುಗಳಿಗೆ ನಮಸ್ತು ಮಾಡ್ಲಿಕ್ಕೆ ನಾಚಿಕೆ ಬರುತ್ತೆ ಮಕ್ಕಳಿಗೆ, ಇವರಿಗೆ. ವಿಚಾರ ಮಾಡ್ರಿ, ಅವ್ರು ಧ್ಯಾನ ಮಾಡೋದು ನೋಡಿದ್ರೆ ಮೈ ಜುಮ್ ಅನ್ಬೇಕು. ಅವ್ರು ಧ್ಯಾನ ಮಾಡೋದು ನೋಡ್ರಿ ಮೈ ಜುಮ್ ಅನ್ಬೇಕು. ಮಂಡಿಯಲ್ಲಿ ಧ್ಯಾನ ಮಾಡ್ತಾರಂತ ವೈಭವನ ಹೇಳ್ತಾ ಇದ್ರ. ಮಂಡಿ ಮೇಲೆ ಕೂತ್ಕೊಳ್ತಾರೆ. ಮಂಡಿ ಮೇಲೆ ನಾವು ಮುಕುಳಿ ಮೇಲೆ ಕೂತ್ಕೊಂಡಿದೀವಿ, ಅವ್ರು ಮಂಡಿ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾರ. ಅಂತ ಮಹಾನ್ ತಪಸ್ವಿ ಅನುಪಮ್ ಕೀರ್ತಿ ಮುನಿ ಮಹಾರಾಜರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರದಲ್ಲಿ ಇದಾರ. ಅಂತವ್ರು ಸಹ ನಿಂದೆ ಮಾಡ್ತೀವಿ ನಾವು. ನೋಡ್ರಿ ವಾಟ್ಸಪ್ ನಲ್ಲಿ ಬಂದಿದೆ ಅಂತೆ, ಕಂಟಿನ್ಯೂಸ್ 11 ದಿವಸ ಅಂತರಾಯ ಆಗಿದೆ ಅಂತೆ. ಯಾವ ನಿಂದೆ ಮಾಡುವಂತ ಮೂರ್ಖ ಶ್ರಾವಕನಿಗೆ ಆ ಮುನಿಗಳ ಬಗ್ಗೆ ಭಾವನೆ ಬಂದಿದೆ ಹೇಳ್ರಿ? ನಾನು ಹೋಗಿ ಮುನಿಗಳ ವ್ಯವಸ್ಥೆ ಮಾಡ್ತೀನಿ, ನಾನು ಮುನಿಗಳು ಹೋಗಿ ಆಹಾರ ದಾನ ಕೊಡ್ತೀನಿ, ಅವ್ರ ಆಹಾರ ನಿರಂತರ ಮಾಡ್ತೀನಿ ಅನ್ನೋಂತ ಯಾರಿಗಾದ್ರೂ ಭಾವನೆ ಬಂದಿದೆ ನಿಂದೆ ಮಾಡುವಂತ ಮೂರ್ಖರಿಗೆ? ಇಲ್ಲ. ಮನೇಲಿ ಕೂತ್ಕೊಂಡು ವಾಟ್ಸಪ್ದಲ್ಲಿ, ಫೇಸ್ಬುಕ್ದಲ್ಲಿ, ಮೊಬೈಲ್ದಲ್ಲಿ ಅನೇಕ ಪ್ರಕಾರದೆಲ್ಲ ಮೆಸೇಜ್ಗಳು ಹಾಕಿ ನಿಂದೆ ಮಾಡೋದು ಮೂರ್ಖರದು ಬುದ್ಧಿದೇ ಆಗ್ಬಿಟ್ಟಿದೆ ಅವ್ರದ್ದು. ಯಾಕೆ ಹೇಳ್ರಿ? ಇಂಥ ಸಾಧಕರು ಸಹ ಇದಾರೆ ಇಲ್ಲಿ. ಸಂತೋಷನ್ನ ಇಂಥ ಮಹಾನ್ ತಪಸ್ವಿಗಳು ಕೂಡ ಇದಾರೆ ಇಲ್ಲಿ. ಈಗ ಇದಾರೆ, ಯಾಕಿಲ್ಲ? ಎಲ್ರು ಇದಾರೆ. ನಾವು ನಮ್ಮ ಕಣ್ಣು ತೆರೆದು ನೋಡ್ಬೇಕು ಅಶೋಕನ್ನ. ನಮ್ಮ ಅಂತರಂಗ ದೃಷ್ಟಿಯನ್ನು ತೆರೆದು ನೋಡ್ಬೇಕು ನಾವು ಬರೇ ಹೊರಗಡೆ ಕಣ್ಣಿಂದ ನೋಡ್ತಾ ಇದ್ದೀವಿ. ನಮ್ಮ ಅಂತರಂಗ ದೃಷ್ಟಿಯನ್ನು ನಮ್ಮ ತೆರೆದು ನಮ್ಮ ಒಳಗಡೆ ಇರುವಂತಹ ಕಣ್ಣನ್ನು, ಆತ್ಮದ ಕಣ್ಣನ್ನು ತೆರೆದು ನೋಡ್ಬೇಕು. ಅಂತ ಮುನಿಗಳು ನಿಮಗೂ ಸಹ ಇಲ್ಲಿ ಕೂಡ ಭಗವಂತರ ರೂಪದಲ್ಲಿ ನಿಮ್ಗೆ ಕಾಣಿಸ್ತಾರ. ನಾವು ನೋಡಲ್ಲ. ನಾವು ಏನ್ ನೋಡದ? ನಾವು ನೋಡೋದೇನ? ದೋಷವೇ ನೋಡೋದ. ನಾವು ನೋಡೋದೇನ? ದೋಷವೇ ನೋಡೋದ. ನಾವು ಕಣ್ಣ ಮೇಲೆ ಕಪ್ಪು ಕನ್ನಡಕ ಹಾಕೊಂಡಿದೀವಿ, ಕಾಣಿಸೋದ್ರಲ್ಲಿ ನಿಮ್ ಕಪ್ಪನೇ ಕಾಣಿಸೋದ. ಕಣ್ಣಿಗೆ ನಾವು ಕಪ್ಪು ಕನ್ನಡಕ ಹಾಕೊಂಡ್ರೆ ಕಣ್ಣು ಮುಂದೆ ಕಾಣಿಸೋದಲ್ಲ. ಏನ್ ಕಾಣಿಸುತ್ತೆ? ಕಪ್ಪೆ ಕಾಣಿಸೋದು ನಿಮಗ. ನೋಡ್ರಿ, ನಿಜವಾಗ್ಲೂ ಒಳಗಡೆ ಇರುವಂತ, ಒಳಗಡೆ ಓಪನ್ ಮಾಡಿ ನೋಡಿ. ಅದಿಲ್ಲ, ಅದನ್ನ ನೋಡ್ತಾ ಇಲ್ಲ ನಾವು ಮಾಡೋದು ಇಂಥದ್ದೇ ಅಲ್ಲ. ಅದಕ್ಕೆ ಇಲ್ಲಿ ಆಚಾರ್ಯ ಭಗವಂತರು ಹೇಳ್ತಾ ಇದ್ರ, ಯಾಕಂತಂದ್ರೆ ರಾಗಿ ದ್ವೇಷಿಗಳಿಗೆ ಅಶೋಕನ್ನ ಧರ್ಮ ಕಡಿಮೆ, ಕರ್ಮ ಜಾಸ್ತಿ ಮಾಡ್ತಾರದು. ಅದೇನೇ ಅವ ಧರ್ಮ ಇಲ್ಲ ಹತ್ರ, ಕರ್ಮನೇ ಮಾಡ್ತಾರದ. ಧರ್ಮದತ್ತು ಭಾವನೆನೇ ಇಲ್ಲ, ಕರ್ಮ ಕಟ್ಕೊಳ್ಳಂತ ಭಾವನೆನೇ ಇದಾವಂತದ್ರ ಅದರಲ್ಲಿ. ಇಂಥ ಮಹಾನ್ ಪಾಪಿಗಳು, ಅಂತ ಮಹಾನ್ ಘೋರ ಅಧರ್ಮಿಗಳು ನಿಜವಾಗ್ಲೂ ದುರ್ಗತಿಗಂತೂ ಪಕ್ಕ ಹೋಗ್ತಾರ. ಅವ್ರು ಬೆನ್ನ ಹತ್ತೋರು ಸಹ ಅವ್ರ ಬೆನ್ನ ಹಿಂದೆ ಹೋಗ್ತಾರ. ಅವ್ರೇನು ಅನುಭವಿಸ್ತಾರ ಅದನ್ನು ಇವರು ಅನುಭವಿಸ್ತಾರ. ಇದಂತೂ ಪಕ್ಕ ಗ್ಯಾರಂಟಿ ಅಂತ ತಿಳ್ಕೊಳ್ಬೇಕ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಇಲ್ಲಿ ಅಂತ ತಿಳ್ಕೊಳ್ಬೇಕಿಲ್ಲಿ. ಎಲ್ಲಿ ತನಕ ಬಂದಿತ್ತು? ಪರೀಕ್ಷೆ ಆನೆ ಪರ್ ಲಗ್ತಾ ಹೇ ಹಮ್ ಸಂಯಮ ಕಾ ಪಾಲನ್ ಕರ್ ರಹೆ. ಇಂಥ ಪ್ರಕಾರದೆಲ್ಲ ಪರೀಕ್ಷೆಗಳನ್ನ ಅವ್ರು ಸಹನೆ ಮಾಡ್ತಿರ್ತಾರ, ಸಂಯಮದ ಪಾಲನೆ ಮಾಡ್ತಿರ್ತಾರ. ಕಠಿನಾಯ ಜೀವನ್ ಮೇ ಸಾವಧಾನತಾ ಲಾತಿ ಹೇ. ಎಷ್ಟು ಕಷ್ಟಗಳು ಬರ್ತಾವಲ್ಲ ಅವಾಗಲೇನೆ ಮನುಷ್ಯ ನಿಂತ್ಕೊಳ್ಳಕ್ಕೆ ರೆಡಿ ಆಗಿರ್ತಾನವ. ಎಷ್ಟು ಸರ್ತಿ ಎಡಿ ಬೀಳ್ತಾನಲ್ಲ ಅವಾಗಲೇನೆ ಅವನು ಸಾವಧಾನನಾಗಿರ್ತಾನ. ನಾನಿನ್ನು ಬೀಳಬಾರ್ದು, ನಾನು ನೀಟಾಗಿ ನಡಿಬೇಕು. ಬೀಳ್ಬೇಕು, ಅವನು ಒಂದು ಸರ್ತಿ ಬೀಳೇಬೇಕು. ಜೀವನದಲ್ಲಿ ಯಾರು ಬಿದ್ದಿಲ್ಲಲ್ಲ ಅವ್ರು ಯಾವತ್ತೂ ನಡಿಲಿಕ್ಕೆ ಕಲಿಯಲ್ಲ. ಬಿಡ್ಬೇಕು. ಅವ್ರು ಒಂದೆರಡು ಸರ್ತಿ ಬಿದ್ರನೆ ಎದ್ದು ನಿಂತ್ಕೊಂಡು ನಡಿಲಿಕ್ಕೆ ಅವ್ರಿಗೆ ಅವಕಾಶ ಸಿಗ್ತಿರ್ತಾವ. ಸಂಯಮ್ ಜೀವನ್ ಕಿ ಸಂಪದ ಹೇ, ಸಂಯಮ್ ಜೀವನ್ ಕಾ ಸೌಭಾಗ್ಯ ಹೇ. ಸಂಯಮ ಏನಿದೆ ಜೀವನದ ಒಂದು ಸಂಪದ ಇದೆ, ಮತ್ತು ಸಂಯಮ ಏನಿದೆ ಇದು
ಜೀವನದ ಒಂದು ಬಹುಮೂಲ್ಯವಾದ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಸಂಯಮ ಸೇ ವ್ಯಕ್ತಿ ಮಹಾನ್ ಬಂತಾ ಹೈ, ಸಂಯಮದಿಂದ ವ್ಯಕ್ತಿ ಮಹಾನ್ ಆಗ್ತಾನ. ಪರಿಶಹೋं की ಪರಿಪಾಟಿ ಅನಾದಿ ಕಾಲ ಸೇ ಚಲಿ ಆ ರಹಿ ಹೈ. ಈ ಪರಿಶಯಗಳ ಪರಿಪಾಟಿ ಏನಿದೆಯಲ್ಲ, ಪರಿಶಯಗಳು ಇವತ್ತಿಲ್ಲ, ಅನಾದಿ ಕಾಲದಿಂದ ನಡ್ಕೊಂತ ಬಂದಿದಾವ. ಆ ರಹಿ ಹೈ ಜಬ್ ಸೇ ಮುನಿ ಧರ್ಮ ಹೈ. ಕೇಳ್ರಿ, जब से मुनि धर्म है तब से परिशय है. ಯಾವಾಗಲಿಂದ ಮುನಿ ಧರ್ಮ ಪ್ರಾರಂಭ ಆಗಿದೆ ಅಲ್ಲಿಂದ ಪರಿಶಯಗಳು ಪ್ರಾರಂಭ ಆಗಿದಾವ. और जब तक मुनि धर्म होता है, ಎಲ್ಲಿವರೆಗೆ ಮುನಿ ಧರ್ಮ ಇರುತ್ತದೆ ಅಲ್ಲಿವರೆಗೆ ಪರಿಶಯಗಳು ಇದ್ದೇ ಇರ್ತಾವ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲಿವರೆಗೆ ಪರಿಶಯಗಳು ಇದ್ದೇ ಇರ್ತಾವ, ಬಿಟ್ಟದಿಲ್ಲ ಇಲ್ಲಿ. यह जैन दर्शन का सिद्धांत है. कौन से दर्शन का सिद्धांत है ये? जैन दर्शन का सिद्धांत है. परिशय परमात्मा बनने की अनूठी प्रतिक्रिया है. ಈ ಪರಿಶಯಗಳನ್ನ ಸಹಿಸಿಕೊಳ್ಳೋರು ಪರಿಶಯಗಳನ್ನ ಸಹಿಸಿಕೊಂಡು ಏನಾಗ್ತಾರೆ ಇಲ್ಲಿ ಪರಮಾತ್ಮ ಆಗುವಂತ ಒಂದು ಅನೂಠಿ ಅಂದ್ರೆ ಅನೋಖ, ಅದೊಂದು ಮಹತ್ವಪೂರ್ಣವಾದ ಒಂದು ಪ್ರತಿಕ್ರಿಯೆ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. तीर्थंकर भगवान भी परिशय को सहन किया है. तीर्थंकर ಭಗವಂತರು ಸಹ ಪರಿಶಯಗಳನ್ನ ಸಹಿಸಿಕೊಂಡಿದ್ದಾರೆ. पहले तीर्थंकर ही परिशयों को सहन करते. प्रथम तीर्थंकर ने सहने ಮಾಡ್ತಿರ್ತಾರ, उनका अनुकरण मुनिराज करते हैं. ಪ್ರಥಮ ತೀರ್ಥಂಕರೇ ಪರಿಶಯಗಳನ್ನ ಸಹನೆ ಮಾಡ್ಕೊಡ್ತಾರ, ಆಮೇಲೆ ಅವ್ರ ಅನುಕರಣ ಯಾರು ಮಾಡ್ತಿರ್ತಾರ? ಮುನಿಗಳು ಮಾಡ್ತಿರ್ತಾರ. क्योंकि प्रत्येक काल में मुनि धर्म का शुभारंभ तीर्थंकर से ही होता है. ಪ್ರತಿಯೊಂದು ಕಾಲದಲ್ಲಿ ಜಿನ ಧರ್ಮದ ಶುಭಾರಂಭ ಯಾರಿಂದ ಆಗತ್ತಂದ್ರೆ ಅದು ಮುನಿ ಧರ್ಮದ ಶುಭಾರಂಭ ಯಾರಿಂದ ಆಗುತ್ತದೆ ಅಂತಂದ್ರು ಅದು ತೀರ್ಥಂಕರಿಂದಾನೇ ಪ್ರಾರಂಭ ಆಗುತ್ತದೆ. ಜೈಸೆ ಇಸ್ ಹುಂಡಾ ಅವಸರ್ಪಣಿ ಕಾಲ ಮೇ, ಯಾವ ರೀತಿ ಅಂತಂದ್ರೆ ಈ ಹುಂಡಾ ಅವಸರ್ಪಣಿ ಕಾಲದಲ್ಲಿ ರಾಜ ಆದಿಕುಮಾರನೇ ಪ್ರಥಮ ರಾಜ ಆದಿಕುಮಾರರು ಪ್ರಥಮ ಮುನಿ बनने का सौभाग्य प्राप्त किया. ಪ್ರಥಮ ಮುನಿ ಆಗುವಂತ ಸೌಭಾಗ್ಯ ಪ್ರಾಪ್ತಿ ಮಾಡಿಕೊಂಡ್ರು. आगे उत्सर्पणी काल में राजा श्रेणी का जीव पद्म प्रभा नाम का ತೀರ್ಥಂಕರ್ ಬನೇಗಾ. ಈ ವರ್ತಮಾನ ಕಾಲದಲ್ಲಿ ಆದಿಕುಮಾರರು ಪ್ರಥಮ ಮುನಿ ದೀಕ್ಷೆ ತಗೊಳ್ಳುವಂತ ಸೌಭಾಗ್ಯ ಪಡ್ಕೊಂಡ್ರು. ಮುಂದಿನ ಭವಿಷ್ಯತ್ ಕಾಲದಲ್ಲಿ ಶ್ರೇಣಿಕ ರಾಜನ ಜೀವ ನರಕದಲ್ಲಿ ಇದೆ. ಆ ಜೀವ ಏನ್ ಮಾಡುತ್ತೆ? ಪ್ರಥಮ ತೀರ್ಥಂಕರ ಮುನಿ ಪದ ಧಾರಣೆ ಮಾಡ್ಕೊಳ್ಳುವಂತ ಮುನಿ ಪರಂಪರೆ ಪ್ರಾರಂಭ ಮಾಡುವಂತ ಜೀವ ಅದು ಬರುತ್ತದೆ. ಶುಭಾರಂಭ ಕರೇಗ ಯಹಿ ಪದ್ಮ ಮಹಾಪದ್ಮ तीर्थंकर प्रथम तीर्थंकर के रूप में जन्म लेगा. प्रथम तीर्थंकर ರೂಪದಲ್ಲಿ ಅವರು ಏನು ಮಾಡ್ಕೊಳ್ಳಬಹುದು? ಜನ್ಮವನ್ನು ತಗೊಳ್ಳಬಹುದು ಅಂತ ಇಲ್ಲಿ ಹೇಳ್ತಾರ. ಈ ಪ್ರಕಾರ ನಾವು ಇವತ್ತಿನ ದಿವಸ ಉಷ್ಣ ಪರಿಶಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಮುಂದೆ ನಾಳೆ ಮತ್ತೆ ಇದೇ ವಿಷಯದಲ್ಲಿ ನಾಳೆ ಒಂದು ದಿವಸ ಚರ್ಚೆ ಆಗಬಹುದು. ಇದೇ ವಿಷಯದಲ್ಲಿ ನಾವು ಮತ್ತೆ ಧರ್ಮದ ಬಗ್ಗೆ ತಿಳ್ಕೊಳ್ಬಹುದು ಅಂತ ಹೇಳಿ ಓಂ ನಮಃ ಓಂ ನಮಃ. ಜೈ ಬೋಲೋ ಮಹಾವೀರ ಭಗವಾನ್ ಕಿ बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामन्ध्यमानस्य ममस्तु देवी. नमो अरिहन्तानं नमो सिद्धानं नमो आयर्यानं नमो उवच्छायानं नमो लोये सौवसाहुनं. जय बोलो द्वादशांग जिनवानी माता की.